ದಯವಿಟ್ಟು ಹಾಗೆ ಹೇಳ್ಬೇಡಿಮ್ಮ. 2 ದಿನದಲ್ಲಿ ಹಾಡು ಮುಗಿಸ್ತಿದ್ರೆ ಸೆಟ್ನೇ ಕಿತ್ತು ಹಾಕ್ಬೇಕಾಗುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕ್ಸಿರೋ ಸೆಟ್ಟು ಮತ್ತೆ ಹಾಕ್ಸ್ಬೇಕಾದ್ರೆ ತುಂಬಾ ಕಷ್ಟವಾಗುತ್ತೆ. ಲಕ್ಷ ಉಳಿಬೇಕು ಅಂತಿದ್ರೆ ನಮಗ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ 10,000 ರೂಪಾಯಿ, ಅದನ್ನ ಮೊದಲು ತಂದ್ಕೊಟ್ಟು ಆಮೇಲೆ ಮಾತಾಡಿ. ಏನಮ್ಮ ನೋಡಿ ಅವ್ರನ್ನ, ಈ ಶೆಡ್ಯೂಲ್ ನಲ್ಲಿ 10,000 ರೂಪಾಯಿ ತಂದ್ಕೊಡ್ತೀನಿ ಅಂತ ಹೇಳಿದ್ರು. ಈಗ ನೋಡ್ದೆ ಬರೀ ಕೈನಲ್ಲಿ ಬಂದು ಕಾಸಿಟ್ ಕೇಳ್ತಿದ್ದಾರೆ. ನೋಡಮ್ಮ, ಮೊನ್ನೆ ಔಟ್ಡೋರ್ ಶೆಡ್ಯೂಲ್ ನಲ್ಲಿ ಬಿಸಿಲು ಬರದ ಎಷ್ಟು ತೊಂದರೆ ಆಯ್ತು ಅಂತ ನಿಮಗೆ ಗೊತ್ತಿದೆ. ಇನ್ 2-3 ದಿವಸದಲ್ಲಿ ಹಣ ಬಂದ್ಬಿಡುತ್ತೆ. ಬಂದ ತಕ್ಷಣ ತಂದು ಕೊಡ್ತೀನಿ. ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಮಾಡಿ ಸರ್. ಉಷಾ, ಹಣ ಬರೋವರೆಗೂ ನೀ ಸ್ಟುಡಿಯೋ ಒಳಗೆ ಕಾಲಿಡ್ಬೇಡ. ಏನಮ್ಮ ನೀನು ಯಾವಾಗ ನೋಡಿದ್ರು ಹಣ ಹಣ ಅಂತೀಯ? ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ವಾ? ಹಣ ಇದ್ರೇನೆ ಕಣೆ ಪ್ರೀತಿ ವಿಶ್ವಾಸ. ಅದಕ್ಕೋಸ್ಕರ ಇನ್ನೊಬ್ರು ಕುತ್ತಿಗೆ ಕುಯ್ಬೇಕು ಅಂತೀಯಾ? ಚೇ 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 ನೋಡಿ ಸರ್, ನೀವೇನು ಯೋಚನೆ ಮಾಡಬೇಡಿ. ಇನ್ನೊಂದು 10 ನಿಮಿಷದಲ್ಲಿ ನಾ ಸ್ಟುಡಿಯೋಗೆ ಬಂದ್ಬಿಡ್ತೀನಿ. ತುಂಬಾ ಥ್ಯಾಂಕ್ಸ್. ಬರ್ತೀನಿ.
ಉಷಾ, ನೀ ಹೀಗೆ ಎಲ್ಲ ವ್ಯವಹಾರಕ್ಕೂ ತಲೆ ಹಾಕ್ತಿದ್ರೆ ನಾಳೆ ನಾವು ಬೀದಿಯಲ್ಲಿ ನಿಂತ್ಕೋಬೇಕಾಗುತ್ತೆ. ಅಲ್ಲಮ್ಮ, ಈ ಬಂಗ್ಲೆ ಕಾರು ಎಲ್ಲ ನಿನ್ ತವ್ರ ಮನೆಯಿಂದ ತಂದಿದ್ಯಾ? ಏನಮ್ಮ, ಇಂತ 10 ಜನ ಪ್ರೊಡ್ಯೂಸರ್ಸ್ ಕೊಟ್ಟ ಹಣದಿಂದ ತಾನೇ ಇವೆಲ್ಲ ಬಂದಿರೋದು. ಅವರೇನು ಪುಕ್ಸಟೆ ಕೊಡ್ಲಿಲ್ವೇ? ನೀನು ಉರಿಯೋ ಬಿಸಿಲಲ್ಲಿ ಶೆಕೆಯಲ್ಲಿ ಬಣ್ಣ ಹಚ್ಕೊಂಡು ಕುಣಿದಿದ್ದಕ್ಕೆ ಕೊಟ್ಟಿದ್ದು. ಇದನ್ನ ಜ್ಞಾಪಕದಲ್ಲಿ ಇಟ್ಕೊ. ನಮಸ್ತೆ ಸರ್. ನಮಸ್ತೆ. ಮೇಲ್ ಬಿದ್ರೆ ಅವರು ಹೊರಟೋಗ್ತಾರೆ. ದಯವಿಟ್ಟು ಸಂಪತ್ತಿ ಸವಾಲಲ್ಲಿ ಅಂದಾಗೆ ನೀವೆಲ್ಲ ಎಲ್ಲಿಂದ ಬಂದಿರೋದು? ನಿಮ್ಮನ್ನ ನೋಡಿ ಬಹಳ ಸಂತೋಷ ಆಯ್ತು. ನಿಮ್ಮಂತ ಅಭಿಮಾನಿಗಳು. ನಾನು ಬರ್ತೀನಿ. ನಮಸ್ತೆ. ಇರುಳೆಲ್ಲ ನಿದ್ದೆ ಇಲ್ಲ, ಮನದಲ್ಲಿ ಶಾಂತಿ ಇಲ್ಲ, ಈ ನೋವ ತಾಳನಲ್ಲ. ರಾಜ ರಾಜ ನನ್ನಾಸೆ ಪೂರೈಸೆ. ಏನೋ ಕಾಫಿ ಎಲ್ಲ ಕೆಳಗಡೆ ಚೆಲ್ತಾ ಇದೆಯಾ? ಹೊರಗಡೆಯಿಂದ ಆರ್ಡರ್ ಕೊಟ್ಟವ್ರ ಗತಿ ಏನೋ? ನಿನ್ನೆ ರಾತ್ರಿ ಉಷಾ ಪಿಕ್ಚರ್ಗೆ ಹೋಗಿದ್ದೆ. ಆ ಪಿಕ್ಚರ್ ನೆನ್ಸ್ಕೊಳ್ತಾ ಇದ್ದೆ, ಕಾಫಿ ಎಲ್ಲ ಚೆಲ್ಲೋಯ್ತು. ಸರಿ ಸರಿ, ಇನ್ಮೇಲೆ ಹಿಂಗ್ ತಪ್ಪು ಮಾಡ್ಬೇಡ. ಯಜಮಾನ್ರು ನೋಡಿದ್ರೆ ಗತಿ ಏನೋ? ಗತಿ ಏನು? ಯಜಮಾನ್ಗೆ ಈ ಹೋಟ್ಲು, ನನಗ್ ಬೇರೆ ಹೋಟ್ಲು. ನನ್ನಾಸೆ ಪೂರೈಸೆಯ ಮುಗಿಯದ ಮೋಹ ತೀರದ ದಾಹ, ಇರುಳೆಲ್ಲ ನಿದ್ದೆ ಇಲ್ಲ, ಮನದಲ್ಲಿ ಶಾಂತಿ ಇಲ್ಲ, ಈ ನೋವ ತಾಳನಲ್ಲ. ರಾಜ ರಾಜ ನನ್ನಾಸೆ ಪೂರೈಸೆ. ಏನಪ್ಪ, ಇನ್ನೂ ನಮ್ ಕಾರ್ ರೆಡಿ ಆಗ್ಲಿಲ್ವಾ? ಒಂದ್ 5 ನಿಮಿಷ ಕುತ್ಕೋ, ಈಗ ಕೊಟ್ಬಿಡ್ತೀನಿ. ಏನಪ್ಪ, ಬಂದಾಗ್ಲೆಲ್ಲ 5 ನಿಮಿಷ 5 ನಿಮಿಷ ಅಂತ ಹೇಳ್ತಾನೆ ಇರ್ತೀಯ. ಏನಪ್ಪ, 3-4 ದಿವಸ ಆಯ್ತು ಕಾರ್ ಬಿಟ್ಟು? ಏನ್ ತುಂಬಾ ಜಾಲಿ ಆಗಿದ್ಯಾ? ಈ ತರ ರಿಪೇರಿ ಆಯ್ತಾ ಇದ್ರೆ ತಾನೇ ಯಜಮಾನ ಸುಮ್ಗಿರ್ತಾನೆ. ರಜಾ ಕೇಳಿದ್ರೆ ರಜಾ ಕೊಡ್ತಾನ? ಒಂದ್ 4-5 ಪಿಕ್ಚರ್ ನೋಡಿರ್ಬೇಕು ಅಂತ ಕಾಣಿಸುತ್ತೆ. ಎಲ್ಲಪ್ಪ ಬಂತು? ಆ ನೆನ್ನೆ ರಿಲೀಸ್ ಆಯ್ತಲ್ಲ ಮಧುರ ಪ್ರೇಮ, ಅದನ್ನ ನೋಡ್ದೆ. ತು ಗಬ್ಬು, 4 ಟೈರ್ಡ್ ಹಣ್ಣು, 1 ಕಾಫಿ ಖರ್ಚು. ಅಲ್ಲಯ್ಯ, ನಿನ್ನೆ ಪಿಕ್ಚರ್ ನಾನ್ ನೋಡಿದ್ದೀನಿ. ಉಷಾ ಬಹಳ ಚೆನ್ನಾಗಿ ಮಾಡಿದಾಳೆ. ಹೋಗಯ್ಯ, ಅದೊಂದ್ ಪಿಕ್ಚರ ಅಲ್ಲಯ್ಯ. ಅವಳ ಪಾರ್ಟ್ ನ ನಿಮ್ಮಂತ ಮುದುಕರು ಮೆಚ್ಕೊಬೇಕಷ್ಟೇ. ಅವಳ ಪಾರ್ಟ್ ಮಾಡೋ ಬದಲು ಮನೇಲಿ ಆಯ ಆಗಿರೋದು ಒಳ್ಳೇದು. ಅದೊಂದ್ ಮುಸುಡಿನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಮಗನೇ ಅಲ್ಲಿಸ್ಬಿಡ್ತೀನಿ. ಅವಳ ವಿಷಯ ಮಾತಾಡ್ರೆ ನಿಂಗೆ ಯಾಕೆ ಯಾಕೋಪ? ಅವಳೇನ್ ಅಕ್ಕನ ತಂಗಿನ ಇಲ್ಲ? ಏನಂದ್ರೆ ಬಿಡ್ರಪ್ಪ ಬಿಡ್ರಪ್ಪ, ಹೋಗ್ಲಿ ಹೋಗಪ್ಪ, ಸಮಾಧಾನ ಮಾಡ್ಕೊಳ್ಳಿ, ಹೋಗಿ ಹೋಗಿ. ಯಾಕಪ್ಪ ಅಷ್ಟೊಂದು ಕೋಪ ಮಾಡ್ಕೊಳ್ತೀಯ? ಅವನ್ಗೆ ಅನ್ಸುತ್ತೆ ಅವ್ನು ಹೇಳ್ದ. ಯಾರು ಏನ್ ಬೇಕಾದ್ರೂ ಬೊಗಳ್ಕೊಳ್ಳಿ, ಆದ್ರೆ ಉಷಾ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನ್ ಸುಮ್ನಿರೋದಿಲ್ಲ. ನೋಡಪ್ಪ, ಮೊದ್ಲು ನೀನೊಂದ್ ಮದುವೆ ಮಾಡ್ಕೋ, ಆಮೇಲೆ ನೀನೇ ಸುಮ್ನಿರ್ತೀಯ. ನನ್ನ ಒಲವಿನ ಉಷಾ, ಚಂದಿರನ ಚೆಲುವಿನಲ್ಲಿ ಕುಂದೆನೆಗೆ ಕಾಣುವುದು, ನಿನ್ನೆಯ ನಗುವಿನಲ್ಲಿ ಚಂದವನೇ ಕಾಣುವೆನು. ಈ ನಕ್ಕರೆ ಬೆಳದಿಂಗಳೇ ಮೂಡುವುದು, ಅತ್ತರೆ ನನಗೆ ಸಂತಾಪ ಕಾಡುವುದು. ನಿನ್ನ ನಡೆಯಲ್ಲಿ ನುಡಿಯಲ್ಲಿ ಸ್ಫೂರ್ತಿಯನ್ನೇ ಕಾಣುವೆನು. ನಡೆಯದೆ ಹೋದಲ್ಲಿ ಭ್ರಮೆಯಿಂದ ನಿಲ್ಲುವೆನು, ನುಡಿಯದೆ ನಿಂತಲ್ಲಿ ಮೌನದಿ ಮುಳುಗುವೆನು. ನಿನ್ನ ನಗುವೇ ನನಗೆ ನಾಕ, ನಿನ್ನ ಅಳುವೇ ನನಗೆ ನರಕ. ಆಗಸದ ತಾರೆಯೇ ದರಗೆಂದು ಎಳೆದಿಹುದು, ಇಳಿದಿರ್ಪ ತಾರೆಯೇ ನೀನೆಂದು ಉಷೆಯು.
ಆರಾಧಿಸುವೆ ಎಂದು ನಾನೆಂದು ಬಂದಿರುವೆ, ಭಕ್ತನ ಕೋರಿಕೆಯ ನೀ ಬಂದು ನೀಡುವೆಯ, ನಿನ್ನೆಯ ಪ್ರೀತಿಯನ್ನು ತೋರೆಂದು ಕೋರುವ ಸುರೇಶ್. ಮುಖ್ಯವಾಗಿ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಷ್ಟೇ. ನಾಳೆ ಬಾ ಕೆಲಸ ಕೊಡ್ತೀನಿ ಅಂದ ಮನುಷ್ಯ ಇವತ್ತೇ ಸಾಯ್ಬೇಕಾ? ಆಯಸ್ತಿರೋದ್ರೆ ಯಾರೇನ್ ಮಾಡಕ್ಕಾಗತ್ತೆ ಹೇಳು. ಏಮಮ್ಮನ ಏನಾಗಿತ್ತು ನಿಮ್ ಧಣಿಗೆ? ಅಯ್ಯೋ ಅವ್ರ ಮರವು ಜಾಸ್ತಿ, ಅದಕ್ಕೆ ಸತ್ತೋಗ್ಬಿಟ್ರು. ಏನ್ರಿ ಮರವಿಗೂ ಸಾಯೋದಕ್ಕೂ ಏನ್ರಿ ಸಂಬಂಧ? ಏನೂ ಇಲ್ಲ, ದಿನ ಆಗ್ಲೂ ಆಫೀಸಿಗೆ ಬರ್ಬೇಕಾದ್ರೆ ಪೆನ್ ಮರಿತಾ ಇದ್ರು, ಫೈಲ್ ಮರಿತಾ ಇದ್ರು, ಕರ್ಚೀಫ್ ಮರಿತಾ ಇದ್ರು. ಅಕಸ್ಮಾತ್ ಇವತ್ತು ಉಸಿರಾಡೋದ್ ಮರ್ತು ಬಿಟ್ರು. ಓಕೆನಾ? ಓಕೆ ನಿನಗೆ ಓಕೆನಾ? ಓಕೆ. ಸೌಂಡ್ ಓಕೆ? ಫ್ಯಾನ್ ಆನ್. ಬಾ ಬಾ ಬಾ. ಫ್ಯಾನ್ ಹಾಕ್ರೋ, ಯಾಕೋ ಪಜಿತಿ ಮಾಡ್ತೀರಾ? ಫ್ಯಾನ್ ಆನ್. ಟೆಲಿಗ್ರಾಮ್ ಟೆಲಿಗ್ರಾಮ್ ನೋಡಿ, ಆ ಟ್ರಾಲಿ ಇದು ಮಾಡ್ಕೊಡಿ, ರೆಡಿ ಮಾಡ್ಕೊಡಿ. ಉಷಾ, ಹ್ಯಾಪಿ ನ್ಯೂಸ್. ಶ್ರೀನಿವಾಸ ಪಿಕ್ಚರ್ಸ್ ಹುಬ್ಳಿ ವೆಂಕಟರಮಣ ಟೆಲಿಗ್ರಾಮ್ ಕೊಟ್ಟಿಯಾನೆ. ಪಿಕ್ಚರ್ ಹೋಗ್ತಾ ಇದೆ ನಿಂದು. ನಿಜವಾಗ್ಲೂ? ಕಂಗ್ರಾಟ್ಸ್ ಉಷಾ. ಥ್ಯಾಂಕ್ ಯು. ಮನೇಲಿ ಯಾವತ್ತು ಊಟ? ಡೆಫಿನೆಟ್ಲಿ ಬೇಗ ಹಾಕ್ತೀನಿ. ಓಕೆ. ಏನು ಮಾತಾಡೋ ಆಗಿಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಮಾರ್ಕೆಟ್ ಪರ್ಮನೆಂಟ್. ಚಿನ್ಕುರ್ಲಿ ಅಲ್ವೇನಪ್ಪ? ಶ್ರೀನಾಥ್, ನೀವು ನೋಡಿದ್ರಾ? ನಾನು ಅವನೆಲ್ಲ ನೋಡ್ತಾನೆ. ಯಾವಾಗ ಸಿಕ್ತು ಅಂದ್ರೆ ಇದಾಳಲ್ಲ ಗೀತಾ, ಅವಳು ಕರ್ಕೊಂಡು ಅದ್ಯಾರ ರೋಹಿತ್ ಅಮೂಲ್ಯ. ಹಾ, ಲೋಹಿತ್ ಅಮೂಲ್ಯ ಫ್ಯಾಮಿಲಿ ಸಮೇತ ಹೊರಟ್ಬಿಡ್ತಾನೆ. ನೀನೇನ್ ಕಮ್ಮಿ, ಟೈಮ್ ಸಿಕ್ಕಿದ್ರೆ ಅಂಬುಜನು ಪಂಚಪಾಂಡವರನ್ನು ಕರ್ಕೊಂಡು ಹೊರಟ್ಬಿಡ್ತೀಯಾ? ಸುಮ್ನಿರೋ. ಹಾ, ನೋಡ್ದೆ ಉಷಾ, ಇಂಪಾರ್ಟೆಂಟ್ ವಿಷಯ ಅದನ್ನೇ ಮರ್ತಿದ್ದೆ. ವಾರ್ಕೆ ಚಿತ್ರ ನನ್ನ ಕಂಪನಿ ಮರಿಬೇಡ. ಡೇಟ್ಸು ನವೆಂಬರ್, ಡಿಸೆಂಬರ್, ಜನವರಿ 10 ದಿವಸ ಬೇಕು. ನೀನ್ ಇವಾಗ ಆರ್ಟಿಸ್ಟ್, ಪ್ರೊಡ್ಯೂಸರ್ ಅಲ್ಲ. ಪ್ರೊಡ್ಯೂಸರ್ ಕೆಲಸ ಏನಿದ್ರು ಮನೇಲಿ ಮಾಡು. ಶ್ರೀನಾಥ, ನಾನ್ ಆಕ್ಟ್ ಮಾಡ್ಬೇಕಾದ್ರೆ ಮಾತ್ರ ಆರ್ಟಿಸ್ಟು, ಬಾಕಿ ಟೈಮಲ್ಲೆಲ್ಲ ಐ ಆಮ್ ಎ ಸ್ಟ್ರಿಕ್ಟ್ ಪ್ರೊಡ್ಯೂಸರ್. ಇವ್ರ ಡೇಟ್ಸ್ ಅದನ್ನೇ ಹೇಳ್ತಾ ಇರೋದು. ನಿನ್ ಡೇಟ್ಸು ಬೇಕು, ನವೆಂಬರ್, ಡಿಸೆಂಬರ್, ಜನವರಿ. ನಿನಗೆ ಯಾವತ್ತಿಲ್ಲ ಅಂದಿದ್ದೀನೋ. ಮನೆಗ್ ಬಾ, ನನ್ನ ಡೈರಿಯಲ್ಲಿ ನಿನ್ಗೆ ಯಾವ್ಯಾವ ಡೇಟ್ ಬೇಕು ಎಲ್ಲ ಬರ್ದಿಟ್ಬಿಟ್ಟು. ಫ್ರೆಂಡ್ ಅಂದ್ರೆ ಎತ್ತರ ಇರ್ಬೇಕು. ಅಂತ ಮಾತಾಡ್ತಿದ್ರೆ ನಾನೆಲ್ಲಿ ಮಾತಾಡ್ತಿದ್ದೀನಿ, ಎಲ್ಲ ಅವನೇ ಮಾತಾಡ್ತಿದ್ದಾನೆ. ನೋಡಿ ಡೇಟ್ ಕೇಳ್ತಾ ಇದ್ದಾನೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಪ್ರೊಡ್ಯೂಸರ್ ಆಗಿರೋ ಆರ್ಟಿಸ್ಟ್ ಆಗಿ ಹಾಕ್ಬೇಡ್ರಿ ಅಂತ. ಅದ್ ಹೇಗ್ ಸಾಧ್ಯ? ಅವ್ರ ಮುಂದಿನ ಚಿತ್ರಕ್ಕೆ ನಾನೇ ಡೈರೆಕ್ಟ್ರು. ದ್ವಾರಕೆ, ನಿನ್ ಮುಂದಿನ ಪಿಕ್ಚರ್ ಇವ್ರೆ ಅಂತಲ್ಲ ಡೈರೆಕ್ಟ್ರು. ಮೀಸೆ ಇಲ್ಲಿದೆ. ಅಯ್ಯೋ, ಅಲ್ಲಿದ್ಯಾ? ಇಲ್ಲೇ ಇದೆ, ಎಲ್ಲ ಹುಡುಕ್ತಾ ಇದೆ. ಸರ್, ಪೋಸ್ಟ್ ಬಾಕ್ಸ್ ಎಲ್ಲ ಖಾಲಿ ಆಗೋಯ್ತಾ? ಪೋಸ್ಟ್ ಬಾಕ್ಸ್ ಖಾಲಿ ಅಂದ್ರೆ? ಅದೇ ಸರ್, ಪೋಸ್ಟ್ ಮ್ಯಾನ್ ಬಂದು ಕೈ ಹಾಕಿ ಕಾಗದೆಲ್ಲ ತಗೊಂಡೋದ್ನ ಅಂತ. ಇನ್ನೂ ಇಲ್ಲ. ಸದ್ಯ ಬದುಕ್ತೆ. ಸರ್, ಒಂದ್ ಕಾಗದ ಬರ್ಕೊಡ್ತೀರಾ? ಯಾಕೆ, ನೀವುಗಳು ಓದು ಬರ ಕಲ್ತಿಲ್ವಾ? ನೋಡಿ ಸರ್, ನಾವಿಬ್ರು ಆ ತಪ್ಪು ಮಾಡಿಲ್ಲ. ಸರ್, ಬರ್ಕೊಡಿ. ಏನ್ ಬರೀಬೇಕು? ಪ್ರೀತಿಯ ಉಷಾಗೆ ರಘು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಉಷಾ ನಿಮ್ ಹೆಂಡ್ತಿನ? ಅಯ್ಯೋ, ನಿಮ್ ಬಾಯ್ ಮೈಸೂರು ಪಾಕಾಕ, ನಿಮ್ ಮಾತು ನಿಜ ಆಗ್ಬಿಟ್ರೆ ಸಾಕು ಸರ್. ಉಷಾ ನನ್ ಲವರು. ಓ ಹಾಗಾ? ಬರೀರಿ ಸರ್. ಸರ್, ಉಷಾ ನೀವ್ ಪಾಠ ಮಾಡ್ರೋ ವನಮೋಹಿನಿ ಪಿಕ್ಚರ್ ನೋಡ್ದೆ. ಓ ಫ್ಯಾನ್ ಲೆಟರಾ? ಬರೀರಿ ಸರ್. ಆ ಪಿಕ್ಚರ್ ಅಲ್ಲಿ ನೀವು ಒಳ್ಳೆ ರಸಗುಲ್ಲ ಇದ್ದಾಗಿದ್ರಿ. ನೀವು ಉಟ್ಕೊಂಡ್ರು ಹಸಿರು ಸೀರೆ ತುಂಬಾ ಚೆನ್ನಾಗಿತ್ತು. ಆ ವಿಲ್ಲನ್ನು ನಿಮ್ಮನ್ನು ತಪ್ಕೊಂಡಾಗ ನಂಗೆ ಒದ್ದು ಬಿಡೋಣ ಕೋವ ಬಂತು. ಬರೀರಿ ಸರ್. ಸರ್, ಆಮೇಲೆ ಈ ಕಾಗದ ಕಂಡ ತಕ್ಷಣ ನಿಮ್ ಫೋಟೋ ಹಿಂದೆ ಸೈನ್ ಮಾಡಿ ನನಗೆ ಕಳಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಆಮೇಲೆ ನಿಮ್ ಹೆಸರೇನು? ರಘು ಅಂತ. ಸರ್, ಇನ್ನು ಪೂರ್ತಿನೇ ಹೇಳಿಲ್ವಲ್ಲ ಸರ್? ನೀವೇನೇನ್ ಹೇಳ್ಬೇಕು ಅಂತಿದ್ರು ಅದಷ್ಟನ್ನು ನಾನೇ ಬರ್ದು ಮುಗಿಸಿದೀನಿ. ಸರ್, ನಿಮ್ಗೆ ಹೇಗೆ ಗೊತ್ತು ಸರ್? ಯಾಕಂದ್ರೆ ನಾನು ಕೂಡ ನಿಮ್ಮಾಗ ಉಷಾಗಾಗ ಕಾಗದ ಬರಿತಾ ಇರ್ತೀನಿ. ಅಮ್ಮ ಇಲ್ಲಿ ಉಮಾ ಒಳಗಡೆ ಇದ್ದಾರಮ್ಮ. ಸ್ನಾನಕ್ಕೆ ಬಿಸಿನೀರು ರೆಡಿ ಆಗಿದೆಯಾ? ರೆಡಿ ಆಗಿದೆಮ್ಮ.
ತುಂಬಾ ಸುಸ್ತಾಗ್ಬಿಟ್ಟಿದೆ ಕಣೆ. ಯಾಕಮ್ಮ, ತುಂಬಾ ಕೆಲಸ ಇತ್ತಾ? ಹಾ, ಯಾರಿಗೂ ಗೊತ್ತಿಲ್ಲ, ಒಂದು 10 ದಿವಸ ರೆಸ್ಟ್ ತಗೊಳ್ಳೋಣ ಅನ್ಸ್ಬಿಟ್ಟಿದೆ. ಸರಿ, ಸ್ನಾನ ರೆಡಿ ಮಾಡು. ಹಲೋ, ಆಡಿಟರಾ? ನಾನು ಉಷಾ. ಏನ್ ಮಾಡ್ತೀರಾ? ಬೆಳಿಗ್ಗೆ 6 ಗಂಟೆಗೆ ಹೋದೋಳು, ಈಗ ಬರ್ತಾ ಇದ್ದೀನಿ. ಅಯ್ಯೋ, ಈಗ ಬರ್ಬೇಡಿ, ನನಗೆ ಕೈ ಎತ್ತು ಕೂಡ ಶಕ್ತಿ ಇಲ್ದಾಗ ಆಗ್ಬಿಟ್ಟಿದೆ. ಒಂದ್ ಕೆಲಸ ಮಾಡಿ, ಬೆಳಿಗ್ಗೆ ಸ್ಟುಡಿಯೋ ಬಂದ್ಬಿಟ್ರೆ ಅಲ್ಲೇ ಎಲ್ಲ ಪೇಪರ್ಗೂ ಸೈನ್ ಹಾಕೊಟ್ಬಿಡ್ತೀನಿ. ಓಕೆ ಓಕೆ. ಉಷಾ, ಬೇಗ ಸ್ನಾನ ಮಾಡ್ಕೊಂಡ್ ಬಮ್ಮ, ನಿನ್ಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದೀನಿ. ಸರಿಮಾ. ಅಮ್ಮ, ನಾಳೆ ಚಾಮುಂಡಿ ಬೆಟ್ಟದಲ್ಲಿ ಔಟ್ಡೋರ್ ಶೂಟಿಂಗ್ ಇದೆ ಅಂತೆ. 7 ಗಂಟೆಗೆಲ್ಲ ಸ್ಪಾಟ್ ನಲ್ಲಿ ಇರ್ಬೇಕಂತೆ. ರೋಜಾ ಫಿಲ್ಮ್ಸ್ ಅವರ ಮುಹೂರ್ತ 10:15ಗಿದೆ. ಬರ್ತೀನಿ ಅಂತ ಹೇಳಿದ್ರಿ? ಓ, ಮರ್ತೋಗಿದ್ದೆ. ಸರಿ, ನೀ ಹೋಗು. ಆಯ್ತಮ್ಮ. ಆತ್ಮೀಯ ಉಷಾ, ನೀನೇ ನನ್ನ ಜೀವ. ಬಿಡುವಿಲ್ಲದ ಕೆಲಸದಲ್ಲೂ ನನ್ನ ಕಾಗದಕ್ಕೆ ಉತ್ತರ ಬರೆದಿದ್ದು ನೋಡಿ ಎದೆ ಒಡೆಯುವಷ್ಟು ಸಂತೋಷ ಆಯಿತು. ನನಗೆ ನಿತ್ಯ ರಾತ್ರಿ ನಿನ್ನದೇ ಕನಸು. ಇತಿ ನಿಮ್ಮವನೇ ಆದ ರಘು. ನಾನು ಕನಸಲ್ಲಿ ನೆಮ್ಮದಿ ಕಾಣ್ತೀನಿ, ನಿಮ್ಮ ಕನಸಿನಲ್ಲಿ ನನ್ನ ಕಾಣ್ತೀರಾ? ಏ ಶ್ಯಾಮ್, ನಾವು ಬರತ್ಕಾಗ್ದ ಉಷಾಗ್ ಸೇರಿ ಫೋಟೋ ಕಳಿಸಿ ಸೈನ್ ಮಾಡಿ ನೋಡು. ಉಷಾ ಫೋಟೋನೇ ಅಂತ ಇಲ್ಲಪ್ಪ. ನಂಗ್ ಬಂದಿರೋ ಫೋಟೋ ನೀ ಯಾಕೋ ಜಾಬ್ ಇಟ್ಕೊಳ್ತೀಯಾ? ನನಗೆ ಬರೆಯೋಕ್ ಬರಲ್ಲ ಅಂತ ನಿನ್ಗೆ ಗೊತ್ತಲ್ಲ. ಈ ಫೋಟೋ ನಾ ತರಲ್ಲ. ನನಗ್ ಮಾತ್ರ ಬರೆಯಕ್ ಬರುತ್ತೋ? ಸಮಯಕ್ಕೆ ಯಾರೋ ಸಿಕ್ತು ಅಂತ ಕಾಗದ ಬರ್ಸಿದ್ರೆ ಜೋಬ್ ಇಟ್ಕೊಂಡ್ಬಿಟ್ಟ. ಕೊಡ ಇಲ್ಲೇ. ಬಿಡ ಅಂದ್ರೆ ಕೊಡ ಬಿಡ ಕೊಡ. ಹಲೋ ಫ್ರೆಂಡ್. ಸರ್ ಬನ್ನಿ ಸರ್, ನಿಮ್ಗೆ 100 ವರ್ಷ ಆಯ್ತು. ಇಷ್ಟೊತ್ತು ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ ಸರ್. ಉಷಾ ಸೈನ್ ಮಾಡಿರೋ ಫೋಟೋ ಕಳಿಸಿದ್ದಾರೆ. ಹೌದಾ? ವೆರಿ ಗುಡ್ ಸರ್, ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್. ಸಾಲೆ. ಅಂದಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಶ್ಯಾಮ್ ಅಂತ. ಇವನ ಹೆಸರು ಉಷಾ ರಘು. ಉಷಾ ರಘುನ? ಹೌದು ಸರ್, ಉಷಾ ಬಗ್ಗೆನೇ ಮಾತಾಡ್ತಾ ಇರ್ತೀವಿ, ಅದಕ್ಕೋಸ್ಕರ. ಆಯ್ತು ಸರ್, ಇವನು ಉಷಾ ಅಂದ್ರೆ ತುಂಬಾ ಹುಚ್ಚು ಸರ್. ಉಷಾ ಇದುವರೆಗೆ ಎಷ್ಟು ಪಿಕ್ಚರ್ ಮಾಡಿದ್ದಾರೆ, ಎಷ್ಟು ಪಿಕ್ಚರ್ ಮಾಡ್ತಿದ್ದಾರೆ, ಅವ್ರಿಗೆ ಏನೇನು ಇಷ್ಟವಾದ್ದು ಎಲ್ಲ ಗೊತ್ತು ಸರ್. ಸರ್, ಉಷಾ ಅವ್ರ ಫೋಟೋ ಅಷ್ಟೇ ಇದೆ ಗೊತ್ತಾ ಸರ್? ಹೌದಾ? ಉಷಾ ಅವ್ರದ್ದು ನನ್ನ ಹತ್ರನೂ ಒಂದು ಫೋಟೋ ಇದೆ. ಅದನ್ನ ನೀವಿಬ್ರು ನೋಡಿರೋಕೆ ಸಾಧ್ಯ ಇಲ್ಲ. ಸರ್, ಅದು ಯಾವ ಫೋಟೋ ಸರ್? ಉಷಾ ಅವರು ಬರಿ ಮೇಲಿರೋ ಫೋಟೋ. ಬರಿ ಮೈ ಫೋಟೋ? ತೋರಿಸ್ತೀರಾ? ನೀವಿಬ್ರು ನನ್ನ ಜೊತೆಲಿ ಬಂದ್ರೆ ಖಂಡಿತ ತೋರಿಸ್ತೀನಿ. ಬೇಗ ಹೋಗಿ ಲೀವ್ ಹಾಕ್ಬಿಟ್ಟು ಒಂದ್ ಲೋಟ ಕಾಫಿ ತೊಂಬಾರೋ, ಇವ್ರ ಜೊತೆಲೆ ಹೋಗೋಣ. ಹೋಗೋ ಬೇಗ. ಒಂದ್ ಸ್ಪೆಷಲ್ ಕಾಫಿ. ಗೋಡೆ ತುಂಬಾ ಉಷಾದೇವ್ರ ಫೋಟೋನೇ ತುಂಬಿಟ್ಟಿದೆ. ಏನ್ ಸರ್, ಉಷಾದೇವ್ರಂದ್ರೆ ಅಷ್ಟು ಪ್ರಾಣ ನಿಮ್ಗೆ? ಅದು ಮಾತ್ರ ಅಲ್ಲ ಶ್ಯಾಮ್, ನನ್ನ ಮೈ ಮನಸ್ಸು ಎಲ್ಲ ಉಷಾನೆ. ಸರ್, ಉಷಾದೇವಿ ಬರಿ ಮೈ ಫೋಟೋ? ಅದಷ್ಟೇ ಅಲ್ಲ ಶ್ಯಾಮ್, ಉಷಾದೇವಿ ಹುಟ್ಟಿದ ದಿನ, ತಿಂಗಳು, ವರ್ಷ, ಅವ್ರಿಗೆ ಏನ್ ಹಿಡಿಸುತ್ತೆ, ಏನ್ ಹಿಡಿಸೋಲ್ಲ, ಯಾವ ಬಣ್ಣ ಸೀರೆ ತಗೋತಾರೆ, ಅದಕ್ಕೆ ಯಾವ ತರ ಮ್ಯಾಚಿಂಗ್ ಬ್ಲೌಸ್ ತಗೋತಾರೆ, ಎಲ್ಲ ವಿವರ ತಿಳಿದಿಟ್ಕೊಂಡಿದ್ದೀನಿ. ಸರ್, ಉಷಾದೇವಿ ಬರಿ ಮೈ ಫೋಟೋ? ಸರ್, ನೀವ್ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಶ್ಯಾಮ್. ನಮ್ಮ ತಂದೆ ಒಬ್ಬ ದೊಡ್ಡ ಶ್ರೀಮಂತರು. ಮನೇಲಿ ಜಗಳ ಆಡ್ಕೊಂಡು ಬಂದ್ಬಿಟ್ಟೆ. ಫೋಟೋಗ್ರಫಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ. ಸರ್, ಉಷಾದೇವಿ ಬರಿ ಮೈ ಫೋಟೋ? ಫೋಟೋ ನೋಡ್ಬೇಕು ತಾನೆ? ತೋರಿಸ್ತೀನಿ. ಫೋಟೋ ಫೋಟೋ ಇಲ್ಲಿ ಫೋಟೋ. ಏನ್ ಸರ್, ಉಷಾದೇವಿಯರ್ ಬರಿ ಮೈ ಫೋಟೋ ತೋರಿಸಿ ಅಂದ್ರೆ ಇದು ತೋರಿಸ್ತಾ ಇದ್ದೀರಲ್ಲ? ಇದು ಉಷಾದೇವಿ ಅವ್ರದ್ದೇ ಫೋಟೋ, ಎಳೆ ಮಗುವಾದಾಗ ತೆಗೆದಿದ್ದು. ಇದು ಅವ್ರ ಹತ್ರ ಕೂಡ ಇಲ್ಲ. ಅಯ್ಯೋ ಹೋಗಿ ಸರ್, ನಾನು ಏನೋ ಎಂತ ಅನ್ಕೊಂಡಿದ್ರೆ. ರಘು, ಶ್ಯಾಮ್, ನಾವು 3 ಜನ ಉಷಾ ಚಿತ್ರ ಪ್ರೇಮಿಗಳು ಇವತ್ತಿಲ್ಲಿ ಸೇರಿದ್ದೀವಿ. ಇವತ್ತಿನಿಂದ ನಾವು 3 ಜನನು ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್. ಓಕೆ 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 ಓಕೆ. ಏನ್ ಶೇಖರ್ ಅವರೇ, ಏನೋ ಪ್ರಶ್ನೆ ಕೇಳ್ಬೇಕು ಅಂತ ಬಂದು ಸುಮ್ಮನೆ ಕೂತಿದ್ದೀರಲ್ಲ? ಮೇಕಪ್ ನಡೀತಿರುವಾಗ ಮಧ್ಯೆ ಮಾತಾಡಿಸಿದ್ರೆ ನಿಮ್ಗೆ ತೊಂದರೆ ಆಗೋದಿಲ್ವೇನು? ಛೇ, ನಮಗೂ ಹಾಗೂ ಜನಗಳ ಮಧ್ಯೆ ಮಧುರ ಸಂಬಂಧ ಕಲ್ಪಿಸೋ ನೀವು ಮಾತಾಡಿದ್ರೆ ತೊಂದರೆ ಆಗುತ್ತಾ?
ಉಷಾ ಅವರೇ, ಹ್ಮ್ ಇತ್ತೀಚೆಗೆ ನಿಮ್ದೊಂದು ಚಿತ್ರ ರಿಲೀಸ್ ಆಯ್ತಲ್ಲ, ಪ್ರೇಮಗಳಿದ್ದಾರೆ ಎಚ್ಚರಿಕೆ. ಹಾ ಹೌದು. ಅದು ಎಲ್ಲಾ ಕಡೆ ಅದ್ಭುತವಾಗಿ ಓಡ್ತಾ ಇರೋದನ್ನ ಕೇಳಿದಾಗ ಹ್ಮ್ ನಿಮ್ ಮನಸ್ಸಿನ ಮೇಲೆ ಅದ್ ಪರಿಣಾಮ ಏನು? ನನಗ್ 3 ತರ ಸಂತೋಷ ಆಯ್ತು. ಅಂದ್ರೆ ಅಂದ್ರೆ ಒಂದು ಪ್ರೊಡ್ಯೂಸರ್ಗೆ ಲಾಭ ಬಂತಲ್ಲ ಅಂತ, ಎರಡನೇದು ನನ್ನ ಚಿತ್ರಪ್ರೇಮಿಗಳಿಗೆ ನಿರಾಶೆ ಆಗ್ಲಿಲ್ವಲ್ಲ ಅಂತ, ಮೂರನೇದು ನಾವು ಹಾಗೂ ಟೆಕ್ನಿಷಿಯನ್ಸ್ ಪಟ್ಟ ಕಷ್ಟ ಸಾರ್ಥಕವಾಯ್ತಲ್ಲ ಅಂತ. ಒಂದ್ ಚಿತ್ರ ಸಕ್ಸಸ್ ಆಗ್ಬೇಕಾದ್ರೆ ಅದಕ್ಕೆ ಯಾರ್ಯಾರ ಕಾರಣ ಅಂತ ನಿಮ್ಮ ಅಭಿಪ್ರಾಯ? ಚಿತ್ರಪ್ರೇಮಿಗಳು. ನಿಜವಾಗ್ಲೂ ಚಿತ್ರಪ್ರೇಮಿಗಳು ಅಂತ ಹೇಳ್ತಿದ್ದೀರಾ? ಖಂಡಿತವಾಗ್ಲು. ನೀವು ಎಷ್ಟೋ ಚಿತ್ರಗಳಲ್ಲಿ ಅಭಿನಯಿಸಿದ್ದೀರಾ, ಅದ್ರಲ್ಲಿ ನಿಮಗೆ ತೃಪ್ತಿ ತಂದ್ಕೊಟ್ಟ ಚಿತ್ರ ಯಾವುದು? ಜನಗಳಿಗೆ ಯಾವ ಚಿತ್ರ ತೃಪ್ತಿ ತಂದ್ಕೊಟ್ಟಿದ್ಯೋ ಅದೇನೆ ನನಗೂ ತೃಪ್ತಿ ತಂದ್ಕೊಟ್ಟಿದೆ. ನಿಮ್ ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ? ಭವಿಷ್ಯ ಅಂದ್ರೆ ಅಂದ್ರೆ ನಟಿಯಾಗಿ ಇರ್ಬೇಕು ಅಂತಾನೋ, ಪ್ರೊಡ್ಯೂಸರ್ ಆಗ್ಬೇಕು ಅಂತಾನೋ, ಅಥವಾ ಡೈರೆಕ್ಟರ್ ಆಗ್ಬೇಕು ಅಂತಾನೋ? ಮದ್ವೆ ಆಗ್ಬೇಕು ಅಂತ. ವಾಟ್? ಏನಿದ್ದಕ್ಕಿದ್ದಾಗಿಂತ ನಿರ್ಧಾರ? ಇದ್ದಕ್ಕಿದ್ದಾಗ ಏನು, ನಾನು ಹೆಂಗ್ಸಲ್ವಾ, 10 ಜನ ಹಾಗೆ ಮದ್ವೆ ಮಾಡ್ಕೊಂಡು ಸಂಸಾರ ನಡೆಸ್ಬೇಕು ಅನ್ನೋ ಆಸೆ ನನಗೂ ಇರೋದಿಲ್ವಾ? ಹಾಗಲ್ಲ, ಇಷ್ಟು ಒಳ್ಳೆ ಹೆಸರಿರುವಾಗ ಹೀಗೆ ನಿರ್ಧಾರ ಮಾಡಿದ್ರೆ? ಒಳ್ಳೆ ಹೆಸರಿದೆ ಅಂತ ಸುಮ್ಮನೆ ಇದ್ದು ಮುದುಕಿ ಆದ್ಮೇಲೆ ಅಂತ ನಿರ್ಧಾರ ಮಾಡ್ಬೇಕು ಅಂತೀರಾ? ಅಂದ್ರೆ ಮದುವೆ ಆದ್ಮೇಲೂ ನಟನೆ ಮುಂದುವರ್ಸ್ಕೊಡ್ಬೇಕು ಅಂತಿದ್ದೀರಾ? ಅದು ಹೇಗೆ ಹೇಳಕ್ಕಾಗುತ್ತೆ ಶೇಖರ್? ಒಂದು ಹೆಣ್ಣಿಗೆ ಮದ್ವೆ ಆದ್ಮೇಲೆ ತನ್ನ ಸಂಸಾರ, ಗಂಡ, ಮಕ್ಕಳು ಇದೆಲ್ಲ ಮನ್ಸಿಗೆ ಬಂದ್ಬಿಟ್ರೆ ಇನ್ನೊಂದ್ ಕಡೆ ಗಮನ ಕೊಡೋದು ಸ್ವಲ್ಪ ಕಷ್ಟ ಆಗತ್ತೆ. ಆ ಇನ್ನೊಂದು ಜನ ಬೇಕು ಬೇಕು ಅಂತ ಇರ್ಬೇಕಾದ್ರೆ ನಾವು ತೆರೆಯಿಂದ ಮರೆಯಾಗಿ ಅವ್ರು ಮತ್ತೆ ನಮ್ಮನ್ನ ಜ್ಞಾಪಿಸ್ಕೊಳ್ಳೋ ಹಾಗೆ ಮಾಡ್ಬೇಕು. ಅಂದ್ರೆ ನೀವು ಆದಷ್ಟು ಬೇಗ ಗೃಹಿಣಿ ಆಗ್ಬೇಕು ಅಂತಿದ್ದೀರಾ? ಡೆಫಿನೆಟ್ಲಿ. ಅಂದ್ರೆ ಗಂಡು ಸೆಲೆಕ್ಟ್ ಆಗಿದೆ ಏನೇ? ಗಂಡು ಇನ್ನೂ ಇಲ್ಲ. ಬೈ ನೀವು ಮದುವೆ ಆಗೋ ಗಂಡು ಹೇಗಿರ್ಬೇಕು ಅಂತ ಆಸೆ ಪಡ್ತೀರಾ? ತುಂಬಾ ಶ್ರೀಮಂತನಾಗಿರ್ಬೇಕು, ಇಂಜಿನಿಯರು, ಡಾಕ್ಟ್ರು, ಓದಿರ್ಬೇಕು, ಫಾರಿನ್ ಹೋಗ್ಬಿಟ್ಟು ಬಂದಿರ್ಬೇಕು, ನೋಡೋದಿಕ್ಕೆ ಒಳ್ಳೆ ಮನ್ಮಥನಾಗಿರ್ಬೇಕು, ನಾ ಹೇಳೋ ಮಾತನ್ನ ಕೇಳೋನಾಗಿರ್ಬೇಕು ಅನ್ನೋ ಕಲ್ಪನೆಗಳೇನು ನನಗೆ ಖಂಡಿತವಾಗಿಯೂ ಇಲ್ಲ. ಇವತ್ತು ನಾನು ಇಷ್ಟೊಂದು ಹಣ, ಕೀರ್ತಿ ಸಂಪಾದನೆ ಮಾಡಿರೋದು ಯಾರಿಂದ? ನನ್ನ ಚಿತ್ರಪ್ರೇಮಿಗಳಿಂದ. ನಾನೊಬ್ಬ ಕಲಾವಿದೆಯಾಗಿ ಅವರಿಗೆ ಕೃತಜ್ಞತೆ ತೋರಿಸ್ಬೇಕು ಅನ್ನೋ ಹಾಗಿದ್ರೆ ಆ ಚಿತ್ರಪ್ರೇಮಿಗಳಲ್ಲಿ ಯಾರಾದ್ರೂ ಒಬ್ಬದನ್ನ, ನನ್ನ ಮನಸ್ಸಿಗೊಪ್ಪದವ್ರನ್ನ ಮದುವೆ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ವೆರಿ ಗುಡ್, ವೆರಿ ಗುಡ್. ಇದನ್ನು ಪೇಪರ್ನಲ್ಲಿ ಪಬ್ಲಿಷ್ ಮಾಡಬಹುದಲ್ಲ? ಓ, ಧಾರಾಳವಾಗಿ ಮಾಡಿ. ಆದ್ರೆ ನನ್ನ ಕೈ ಹಿಡಿಯೋ ಗಂಡು ಹೆಚ್ಚಿಗೆ ಓದ್ದೆ, ಸಾಧಾರಣ ಓದಿದ್ರು ಸಾಕು, ಬಡವನಾಗಿದ್ರು ಪರವಾಗಿಲ್ಲ, ಆದ್ರೆ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಬಾಳ್ವೆ ನಡೆಸಿದ್ರೆ ನನಗಷ್ಟೇ ಸಾಕು. ಅಂಥವ್ರನ್ನ ಮದುವೆ ಆಗೋದ್ರಿಂದ ಸಂಸಾರದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಕ್ಕುತ್ತಾ? ಏನ್ ಶೇಖರ್, ಹಣದ ಜೊತೆ ಸುಖ ಶಾಂತಿ ಸಿಕ್ಕತ್ತೆ ಅಂತ ತಿಳ್ಕೊಂಡಿದ್ದೀರಾ? ಅಂದಾಗೆ ದಾರಾ ಬೇಂದ್ರ ಪದ್ಯ ಓದಿರ್ಬೇಕು ಅಂತ ಕಾಣುತ್ತೆ. ನಾನು ಬಡವೆ, ಆತ ಬಡವ, ಒಲವೇ ನಮ್ಮ ಬದುಕು ಅಂತ. ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಪ್ರೀತಿಯಿಂದ ಮಾತ್ರ ಸಿಕ್ಕುತ್ತೆ ಅಂತ ನನ್ನ ಅಭಿಪ್ರಾಯ. ವೆರಿ ಗುಡ್. ಇವತ್ತು ನಿಮ್ಮನ್ನು ಭೇಟಿಯಾಗಿದ್ರಿಂದ ಒಳ್ಳೆ ನ್ಯೂಸ್ ಸಿಕ್ತು. ನಾನಿನ್ ಬರ್ತೇನೆ. ನಮಸ್ಕಾರ. ನಮಸ್ಕಾರ. ನನ್ನ ಚಿತ್ರಪ್ರೇಮಿಗಳಲ್ಲಿ ಒಬ್ಬರನ್ನು ವಿವಾಹ ಮಾಡಿಕೊಳ್ಳುತ್ತೇನೆ. ಸಿನಿಮಾ ನಟಿ ಉಷಾದೇವಿ. ಪ್ರಸಿದ್ಧ ಸಿನಿಮಾ ನಟಿ ಉಷಾದೇವಿ ಪ್ರಶ್ನೆಗಳಿಗೆ ಉತ್ತರವೀಯುತ್ತಾ ಮೇಲ್ಕಂಡ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಏನೇ ಅದು ಹೊಸ್ತರ ಪ್ರಚಾರ? ಸಿನಿಮಾ ಪ್ರೇಮಿ ಒಬ್ಬಳನ್ನ ಉಷಾ ಮದುವೆ ಮಾಡ್ಕೊಂತಾಳಂತೆ. ನಮ್ ಬಗ್ಗೆ ಸಾಧ್ವಿಲ್ಲಪ್ಪ, ಕಣ್ಣೋರ್ಸ ಮಾತಯ್ಯ. ಚಚೆ, ಉಷಾಗೆಲ್ಲ ಸುಳ್ಳು ಹೇಳೋದಿಲ್ಲಪ್ಪ, ನಿಜ ಇದ್ರೂ ಇರ್ಬೋದು. ಸರಿ ಸರಿ, ನೀನ್ ಹೇಳೋದ್ ನೋಡಿದ್ರೆ ನೀನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಅಂತ ಕಾಣುತ್ತೆ. ಪೇಪರ್ ನೋಡಿದ್ರಾ? ಸಿನಿಮಾ ತಾರೆ ಉಷಾದೇವಿ ಯಾರನ್ನೋ ಮದುವೆ ಆಗ್ತಾಳಂತೆ, ನಿಜವೇ? ಅದರಲ್ಲೇನೆ ವಿಶೇಷ. ಎಷ್ಟೇ ಶ್ರೀಮಂತಿಗೆ ಹೆಣ್ಣಾದ್ರೂ ಒಂದಲ್ಲ ಒಂದಿನ ಒಬ್ಬನ ಮದುವೆ ಮಾಡ್ಕೊಳ್ಳೇಬೇಕಲ್ವೇ? ನನಗೂ ಗೊತ್ತು ಅಂದ್ರೆ, ಆದ್ರೆ ಅವಳು ಮದುವೆ ಆಗೋದು ಅವಳ ಚಿತ್ರಪ್ರೇಮಿಗಳಲ್ಲಿ ಒಬ್ಬನಂತೆ, ಅದಲ್ವೇ ವಿಶೇಷ? ಪ್ರೊಡ್ಯೂಸರ್ ಪ್ರಭಾಕರ್ ರೆಡ್ಡಿ ಅವರೇ, ನಮ್ಮ ಉಷಾ ಅವ್ರ ಪೇಪರ್ ಸ್ಟೇಟ್ಮೆಂಟ್ ನೋಡಿದ್ರ? ಉಷಾ, ನೀನ್ ಏನೇ ಹೇಳು, ನಿನ್ ಪೇಪರ್ ಸ್ಟೇಟ್ಮೆಂಟ್ ನೋಡಿದ ದಿವಸದಿಂದ ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ. ಯಾಕೆ? ನನ್ನೊಬ್ಬ ಅಭಿಮಾನಿ ಮದುವೆ ಆಗ್ತೀನಿ ಹೇಳಿದಕ್ಕ? ಹಾಗಲ್ಲ ಉಷಾ, ಇಷ್ಟು ಬೇಗ ನೀನ್ ಮದುವೆ ಆದ್ರೆ ಅನ್ಯಾಯವಾಗಿ ಕನ್ನಡ ಫಿಲಂ ಇಂಡಸ್ಟ್ರಿ ಒಂದು ಹೀರೋಯಿನ್ನ ಕಳ್ಕೊಳುತ್ತಲ್ಲ ಅಂತ. ಉಷಾ, ನಿಜವಾಗ್ಲೂ ನೀ ಹೇಳ್ದಾಗೆ ನಡ್ಕೋತೀಯ? ಯಾಕೆ ಸಂದೇಹ? ಚಚೆ, ಸಂದೇಹ ಅಲ್ಲ ಉಷಾ. ನಾನು ನೀನು ಇಷ್ಟು ಮುಂದೆ ಬಂದಿರೋದಕ್ಕೆ ನಮ್ಮ ಅಭಿಮಾನಿಗಳೇ ಕಾರಣ. ಹಾಗೆ ಅಂತ ಅವರಲ್ಲಿ ಯಾರನ್ನಾದ್ರೂ ನೀ ಮದುವೆ ಮಾಡ್ಕೊಂಡ್ರೆ ಸುಖವಾಗಿರ್ತೀನಿ ಅನ್ಕೋತೀಯ? ಶ್ರೀ, ನಾನು ಯಾಕೆ ಎಲ್ರ ಹಾಗೆ ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ ಮೆನ್ನು ಮದುವೆ ಆಗೋಕೆ ಆಸೆ ಪಡಲಿಲ್ಲ ಅಂತ ನೀವು ಕೇಳ್ಬಹುದು. ಅದಕ್ಕೆ ಕಾರಣ ಇದೆ. ನಾನು ಸಿನಿಮಾದಲ್ಲಿ ಪಾರ್ಟ್ ಮಾಡೋ ಹುಡುಗಿಯನ್ನು ಒಂದು ಕಾರಣದಿಂದ ಅವ್ರು ನನ್ನ ಮೇಲೆ ಸಂದೇಹ ಪಡ್ಬೋದು. ಅದರಿಂದ ನಾನು ಭಾಳ ಹಾಳಾಗಬಹುದು. ಇಲ್ಲ, ದುಡ್ಡಿರೋರ್ಗು ನನ್ನ ಜೊತೆ ಇದ್ದು
ಆಮೇಲೆ ನನ್ನ ಕೈ ಬಿಟ್ಬಿಡ್ಬೋದು. ಅದಕ್ಕೋಸ್ಕರ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನನ್ನ ಅಭಿಮಾನಿಗಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮದುವೆ ಆದ್ರೆ ನನ್ನ ಲೈಫ್ ಲಾಂಗ್ ಚೆನ್ನಾಗಿರ್ತೀನಿ ಅನ್ನೋ ಭರವಸೆ ನನಗಿದೆ. ವೆರಿ ಗುಡ್ ವೆರಿ ಗುಡ್. ಒಟ್ಟಲ್ಲಿ ಉಷಾ ಅವರೇ, ನಿಮ್ಮ ಅಭಿಮಾನಿ ಯಾರಾದ್ರೂ ನಿಮ್ ಮದುವೆ ಆಗ್ಬೇಕು ಅಷ್ಟೇ ತಾನೇ? ಶ್ರೀನಾಥ ನಿಮ್ಮ ಅಚ್ಚುಮೆಚ್ಚಿನ ಅಭಿಮಾನಿ. ಇಲ್ಲೂ ಹುಡುಗಾಟನ ನಿನಗೆ? ತಮಾಷೆ ಸುಮ್ಮನೆ ಹೇಳಬಾರ್ದು. ಉಷಾ ದೇವಿ ಅಂದ್ರೆ ದೇವಿನೇ, ನೀನೇ ನನ್ನ ಪ್ರಾಣ ಅಂತ ಒಂದೇ ಒಂದು ಕಾಗದ ಬರದೆ ಅಷ್ಟೇ ನನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಚಿತ್ರ ಪ್ರೇಮಿಗಳಲ್ಲಿ ಯಾರನ್ನಾದ್ರೂ ಮದುವೆ ಆಗ್ತೀನಿ ಅಂತ ಪೇಪರ್ ಅಲ್ಲಿ ಹಾಕ್ಸ್ಬಿಟ್ಟಿದ್ದಾಳೆ. ಆಹಾ ಸುಂದ್ರಾಂಗ ನೀನು. ನಿನ್ನ ಒಂದ್ ಸಾರಿ ಅವ್ರು ನೋಡಿದ್ರೆ ಸಾಕು, ಇನ್ನು ಯಾವ ಚಿತ್ರ ಪ್ರೇಮಿನೂ ಮದುವೆ ಆಗೋಲ್ಲ ಅಂತ ಇನ್ನೊಂದು ನ್ಯೂಸ್ ಕೊಡ್ತಾರೆ. ಬರೀ ನಿಮ್ ಬಗ್ಗೆ ಮಾತಾಡ್ಕೊಳ್ಳೋದಲ್ಲ ಆಯ್ತಲ್ರ, ಮುಂದೆ ನಡೆಯೋದ್ರ ಬಗ್ಗೆ ಏನಾದ್ರು ಸ್ವಲ್ಪ ಯೋಚನೆ ಮಾಡೋಣ. ಅಲ್ಲ, ಉಷಾ ಅವರು ಪೇಪರ್ನಲ್ಲಿ ತನ್ನ ಚಿತ್ರಪ್ರೇಮಿಗಳ ಒಬ್ಬನ್ನ ಆರ್ಸ್ ಮದುವೆ ಮಾಡ್ಕೋತೀನಿ ಅಂತ ಹೇಳಿಕೆ ಕೊಟ್ಟ ತಕ್ಷಣ ಅವ್ರ ಮನೆ ಮುಂದೆ ತುಂಬಾ ಜನ ಕ್ಯೂ ನಿಂತ್ಬಿಟ್ಟಿರ್ಬೇಕು. ನನ್ನ ಐಡಿಯಾ ಏನ್ ಗೊತ್ತಾ, ಬೇರೆಯವ್ರು ಹೋಗಿ ಆಕೆ ನೋಡೋದಕ್ಕಿಂತ ಮುಂಚೆ ನಾವ್ ಹೋಗಿ ನೋಡ್ಬೇಕು ಅಂತ. ಹೇಗೆ ಅಂತ ಗೊತ್ತಾಗ್ತಾ ಇಲ್ವೇ? ಉಷಾ ನೋಡ್ಬೇಕಷ್ಟೇ ತಾನೆ? ಆ ವಿಷಯ ನನಗೆ ಬಿಟ್ರು. ಹೇಗೋ? ಉಷಾ ಅವ್ರ ಕಾರ್ ರಿಪೇರಿಗೆ ನಮ್ ಶೆಡ್ಗೆ ಕಣ ಬರೋದು. ಅವ್ರ ಡ್ರೈವರ್ ಚೆನ್ನಾಗಿ ಗೊತ್ತು, ಅವ್ನು ಹಿಡಿದ್ರೆ ಸಾಕು ಉಷಾನ್ ಸುಲಭವಾಗಿ ನೋಡ್ಬೋದು. ಹೌದಾ? ವೆರಿ ಗುಡ್. ನಡೀವ, ಈಗಲೇ ಹೋಗೋಣ. ಏನಪ್ಪ ಡ್ರೈವರ್ ವಿಶ್ವಪ್ನವ್ರು ಅಪ್ಪನೇ? ನಾವು ವಿಶ್ವಪ್ನವ್ರಿಗೆ ಫ್ರೆಂಡ್ಸ್, ಅವ್ನು ಸ್ವಲ್ಪ ನೋಡ್ಬೇಕಾಗಿತ್ತು. ಯಾವ ಬರ್ತಾರೆ? हमको मालूम नहीं. ಹೋಗ್ಲಿ, ಹುಷಾರಿದ್ದಾರಾ? ಶೂಟಿಂಗ್ ಯಾಕಪ್ಪ ಸುಳ್ಳು ಹೇಳ್ತೀಯಾ? एक बार बहुत समझा नहीं. ಕೋಪ ಮಾಡ್ಕೊಂಬೇಡಪ್ಪ, 2 ನಿಮಿಷ ನೋಡ್ಕೊಂಡು ಹೊರಡ್ತೀವಿ. ಅರೆ ಜಾವ ಅಂದ ನಿಂತಾಯ್ತಾರೆ ಇವ್ರ ಅಪ್ಪನ ಮನೆ ಗಂಟು ಹೋದವ್ರ ತರ. ನಡೀರೋ ಸ್ಟುಡಿಯೋ ನೋಡೋಣ. ಒಂದ್ ಸೆಕೆಂಡ್ ಬಿಟ್ರೆ ನೋಡ್ರ, ಉಷಾ ಅವ್ರು ಇಲ್ಲೇ ಶೂಟಿಂಗ್ ಬಂದಿರೋದು. ಹೌದೇನಾ? ಹೌದು. ನಮಸ್ಕಾರ ವಾಚ್ಮನ್ ಅಣ್ಣ. ನಮಸ್ಕಾರ. ನಮಸ್ಕಾರ. ಏನಪ್ಪ ಸ್ವಲ್ಪ ಉಷಾದಿ ಅವ್ರು ನೋಡ್ಬೇಕು, ಒಳಗ್ ಬಿಡ್ತೀಯಾ? ಹಾಗೆಲ್ಲ ಬಿಡಕ್ಕಾಗಲ್ಲ, ಹೋಗು. ನೋಡಪ್ಪ, ಅವ್ರ ಕಾರ್ ಡ್ರೈವರ್ ವಿಶ್ವಪ್ಪ ನಮ್ಗೆ ತುಂಬಾ ಬೇಕಾದವರು. ಅವ್ರ ಹತ್ರ ಅವ್ನು ಮಾತಾಡಿದ್ರೆ ಅವ್ರು ನಮ್ಮನ್ನ ಹಾಗೆಲ್ಲ ಬಿಡಕ್ಕಾಗಲ್ಲ, ಹೋಗ್ರಿ. ಯಾಕಪ್ಪ ಅಷ್ಟೊಂದು ಕೋಪ ಮಾಡ್ಕೋತ್ಯಾ? ಒಂದ್ ನಿಮಿಷ ಒಳಗಡೆ ಬಿಟ್ಟು 3 ಜನ ನೋಡ್ಕೊಂಡು ಹೊಟ್ಟೋಗ್ತೀವಿ. ಪ್ಲೀಸ್ ಒಳಗ್ ಬಿಡ. ಮರ್ಯಾದೆಯಾಗಿ ಹೋಗ್ತೀರಾ ಇಲ್ಲ ಪೊಲೀಸ್ ಫೋನ್ ಮಾಡ್ಲಾ? ಏನಪ್ಪ ಒಂದ್ ಕಾಫಿ ಬೇಕು. ತಲೆ ತಿನ್ಬೇಡ. ಯಾವ ಹಿಂಗ್ ರೇಗಾಡ್ತಾನೆ? ತಡಿಯ. ದೊಣ್ಣೆ ಇಟ್ಕೊಂಡಿದ್ದಾನೆ. ಈಗ ಸುಮ್ನೆ ಕೈ ಕಳ್ಕೊಂಡು ಓಡಾಡ್ತಾ ಇದ್ರೆ ಹೇಗಪ್ಪ ಕೆಲಸ ನಡೆಯೋದು? ನಡೆಯೋದಿಲ್ಲೋ, ನಾವು ಪ್ರಾರಂಭ ಮಾಡಿದ ಟೈಮೇ ಸರಿ ಇಲ್ಲ. ಅಲ್ಲ, ಆ ಮನೆ ಹತ್ರ ಹೋದ್ರು ಓಡಿಸ್ತಾರೆ, ಆ ಸ್ಟುಡಿಯೋ ಹತ್ರ ಹೋದ್ರು ಓಡಿಸ್ತಾರೆ. ಮತ್ತೆ ಉಷಾನ್ ಹೇಗ್ ನೋಡೋದು? ನೋಡ್ತೀವೋ, ಖಂಡಿತ ನೋಡೇ ನೋಡ್ತೀವೋ. ಅದಕ್ಕೆ ಸಮಯನೇ ಕೂಡ ಬರ್ತಾ ಇಲ್ವಲ್ಲೋ? ಸಮಯ ಕೂಡ ಬಂದಿಲ್ಲ ಅಂತ ಕಾಯ್ತಾ ಇರಕ್ ಆಗಲ್ಲ ಮರಿ. ಸಮಯದ ಹತ್ರ ನಾವೇ ಹೋಗ್ಬೇಕು. ಲೇ ಸುರೇಶ, ನಾವು ಓದ್ದೇ ಇರೋರು, ನಮ್ಗೆ ಅರ್ಥವಾಗೋ ತರ ಹೇಳು. ನೋಡ್ರು, ನಾನು ಹೇಳೋದನ್ನ ನಿಧಾನಕ್ಕೆ ಕೇಳ್ಕೊಳ್ಳಿ. ನನಗಂತೂ ಒಂದ್ ನಿಜ ಅನ್ಸ್ಬಿಟ್ಟಿದೆ. ಸ್ಟುಡಿಯೋದಲ್ಲೋ ಅಥವಾ ಉಷಾ ಮನೆಯಲ್ಲೋ ನಾವು ಹೋಗಿ ನೋಡಿ ನಿಧಾನಕ್ಕೆ ಮಾತಾಡಿ ನಮ್ಮ ಪ್ರೀತಿ ಬಗ್ಗೆ ಅವಳಿಗೆ ತಿಳ್ಸಕ್ಕಾಗಲ್ಲ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನ್ ಪ್ಲಾನ್? ಏನದು? ಹತ್ತಿರದಲ್ಲಿ ಯಾರು ಇಲ್ದ ಹಾಗೆ ನಾವು 3 ಜನ ಮಾತ್ರ ಅವಳ ಹತ್ರ ಇರ್ತೀವಿ, ಅವಳ ಜೊತೆಲಿ ಇರ್ತೀವಿ, ನಮ್ಮ ಪ್ರೀತಿ ಬಗ್ಗೆ ಅವಳ ಹತ್ರ ಹೇಳ್ತೀವಿ, ತುಂಬಾ ಮಾತಾಡ್ತೀವಿ. ಹೇಗೋ ಹೇಗೋ? ಉಷಾದೇವಿನ ಯಾರಿಗೂ ಗೊತ್ತಾಗ್ದಾಗೆ ಕರ್ಕೊಂಡು ಹೋಗ್ತೀವಿ. ಹೇಳಿದ್ರೆ ಸುಲಭ ಅಲ್ಲ ಮಾಡೋದು. ನೀ ಕರೆದ ತಕ್ಷಣ ಬಂದ್ಬಿಡ್ತಾಳ? ಬರಲ್ಲ, ನಾವೇ ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕು. ಅಂದ್ರೆ ಯಾರಿಗೂ ಗೊತ್ತಾಗ್ದಾಗ ಏನು? ಎಸ್, ಯು ಆರ್ ಕರೆಕ್ಟ್. ನಾವು ಅವಳನ್ನ ಅಪಹರಿಸ್ಕೊಂಡೇ ಬರ್ಬೇಕು. ಅಯ್ಯೋ, ಪ್ರಾರಂಭನೇ ಬೇರೆ ತರ ಶುರು ಆಯ್ತಾ? ಯಾರು ನೀವು? ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ಹೀಗೆ ಹೆದರ್ಕೊಂಡ್ರೆ ಆಗುತ್ತೇನ್ರ? ನೋಡ್ರ, ಮುಂದಿಟ್ಟ ಹೆಜ್ಜೆನ ಹಿಂದೆ ತೆಗೆಯೋದು ಗಂಡಸರ ಲಕ್ಷಣ ಅಲ್ಲ. ನಾನು ಹೇಳೋದನ್ನ ಗಮನದಲ್ಲಿ ಇಟ್ಕೊಂಡು ಕೇಳಿ. ನನಗೊಬ್ಬ ಫ್ರೆಂಡ್ ಇದ್ದಾನೆ, ದೊಡ್ಡ ಶ್ರೀಮಂತ. ಮಡಿಕೇರಿ ಹತ್ರ ಒಂದೊಂದು ದೊಡ್ಡ ಬಂಗ್ಲೆ ಇದೆ. ಅದ್ರ ಸುತ್ತಮುತ್ತ ಜನಸಂಚಾರನೇ ಇರೋಲ್ಲ. ನಾನು ಅವನ ಹತ್ರ ಆ ಬಂಗ್ಲೆ ಬೇದಿಕೆ ಇಸ್ಕೊಂಡು ಬರ್ತೀನಿ. ಉಷಾನ ಉಪಾಯವಾಗಿ ಅಲ್ಲಿ ಕರ್ಕೊಂಡು ಹೋಗಿ ಅವಳ ಜೊತೆ 10 ದಿವಸ ನಾವಲ್ಲಿರ್ತೀವಿ. ಇರೋದಿಲ್ಲ ಸರಿನಪ್ಪ, ಆಕೆನ್ ಯಾಕೋ ಕರ್ಕೊಂಡು ಹೋಗೋದು? ಅದಕ್ಕೂ ಒಂದು ಐಡಿಯಾ ಇಟ್ಟಿದ್ದೀನಿ. ಆದ್ರೆ ಅದಕ್ಕೂ ಮುಂಚೆ ನಮ್ಮಲ್ಲಿ ಒಂದು ಒಪ್ಪಂದ ಮಾಡ್ಕೋಬೇಕು. ನೋಡಿ, ನಾವು ಈ ದೇವಸ್ಥಾನಕ್ಕೆ ಬಂದಿರೋ ಮುಖ್ಯವಾದ ಕಾರಣ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಮನಸ್ಸಾಕ್ಷಿ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡೋದಕ್ಕೋಸ್ಕರ. ಕಂಡೀಷನ್ ನಂಬರ್ 1, ನಮ್ಮ 3 ಜನದಲ್ಲಿ ಯಾರೇ ಆಗ್ಲಿ ಆಕೆ ಇಷ್ಟಕ್ಕೆ ವಿರೋಧವಾಗಿ ನಾವು ನಡ್ಕೊಳ್ಳೋದೇ ಆಗ್ಲಿ ಅಥವಾ
ಬಲಾತ್ಕಾರ ಮಾಡೋದಕ್ಕೆ ಆಗ್ಲಿ ಹೋಗ್ಬಾರ್ದು. ಸರಿ ಸರಿ. ಕಂಡೀಷನ್ ನಂಬರ್ 2, ಯಾವ ಕಾರಣಕ್ಕೆ ಆಗ್ಲಿ ಆಕೆನ್ ಹೆದರ್ಸಿ ಹಣ ಕೊಳ್ಳೆ ಹೊಡೆಯೋಕೆ ಪ್ರಯತ್ನಿಸಬಾರ್ದು. ಸರಿ ಸರಿ. ಕಂಡೀಷನ್ ನಂಬರ್ 3, ನಮ್ಮಲ್ಲಿ ಆಕೆ ಯಾರನ್ನೇ ಪ್ರೀತಿಸಿದ್ರು ಉಳಿದವರು ಸಂತೋಷದಿಂದ ದೂರ ಹೋಗ್ಬೇಕು. ಯಾಕೆ ಸುಮ್ಮನಿದ್ದೀರಾ? ಸರಿ. ಕೊನೆಯದಾಗಿ, ನಮ್ಮಲ್ಲಿ ಆಕೆ ಯಾರನ್ನು ಪ್ರೀತಿಸ್ತಾ ಇದ್ರೆ ಜೋಪಾನ ಮನೆಗೆ ಕರ್ಕೊಂಡು ಹೋಗಿ ಕ್ಷಮೆ ಕೇಳ್ಕೋಬೇಕು. ಒಪ್ಕೆ ತಾನೆ? ಒಪ್ಗೆ. ಹಾಗಾದ್ರೆ ಪ್ರಮಾಣ ಮಾಡಿ. ಸುರೇಶ, ನೀ ಹೇಳಿದ ಒಪ್ಪಂದಕ್ಕೆ ನಾವಿಬ್ರು ಒಪ್ಕೊಂಡಂಗಾಯ್ತಲ್ಲ. ಈಗ್ಲಾದ್ರೂ ಅದೇನು ಉಪಾಯ ಅಂತ ಹೇಳಬಾರ್ದೇನೋ? ಹೇಳ್ತೀನಿ ಇರು. ಶ್ಯಾಮ್, ಉಷಾ ಕಾರ್ ಡ್ರೈವರು ನಿನಗೆ ಸ್ನೇಹಿತ ಅಂತ ಹೇಳಿದೆ ಅಲ್ವಾ? ಹೇಳಿದೆ. ಆ ಸ್ನೇಹನ ನಾವಿವಾಗ ಚೆನ್ನಾಗಿ ಬಳಸ್ಕೋಬೇಕು. ಹೇಗೆ 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 ಗೊತ್ತೇನು? ಆ ಡ್ರೈವರ್ಗೆ ಇವತ್ತು ನಾನು ಟೆಲಿಗ್ರಾಮ್ ಕೊಡ್ತಾ ಇದ್ದೀನಿ. ನಿಮ್ ತಂದೆಗೆ ತುಂಬಾ ಸೀರಿಯಸ್ಸು, ತಕ್ಷಣ ಹೊರಟು ಬಾ ಅಂತ. ಆ ಟೆಲಿಗ್ರಾಮು ಇವತ್ತು ಸಂಜೆ 4-5 ಗಂಟೆ ಹೊತ್ತಿಗೆ ಅವನಿಗೆ ಸೇರ್ಬೋದು. ಅದೇ ಸಮಯಕ್ಕೆ ಸರಿಯಾಗಿ ಅಕಸ್ಮಾತ್ ಅವ್ನು ಮೀಟ್ ಮಾಡೋ ಥರ ನೀನು ಅಲ್ಲಿಗೆ ಹೋಗು. ಅವ್ನು ತುಂಬಾ ಅಳ್ತಾ ಇರ್ತಾನೆ. ನೀನೇ ಅವನನ್ನು ಸಮಾಧಾನ ಮಾಡು. ನೀನ್ ಬೇಕಾದ್ರೆ ಹೋಗಿ ನಿಮ್ ತಂದೆ ನೋಡ್ಕೊಂಡ್ ಬಾ, ನೀವ್ ಬರೋವರೆಗೂ ನಾನ್ ಡ್ಯೂಟಿ ಮಾಡ್ತೀನಿ ಅಂತ. ಅವನಿರೋ ಪರಿಸ್ಥಿತಿಲಿ ಅದಕ್ಕೆ ಅವನು ಒಪ್ತಾನೆ. ಅವನ ಊರಿಂದ ಬರೋವರೆಗೂ ಉಷಾ ಕಾರಿಗೆ ನೀನೇ ಡ್ರೈವರ್. ನೀನು ಹೇಳಿದಷ್ಟು ಸುಲಭವಾಗಿ ಕೆಲಸ ನಡೀತೆ ಅಂತ ನಂಗೆ ನಂಬಿಕೆನೇ ಇಲ್ಲಪ್ಪ. 4 ಗಂಟೆಗೆ ನಾನು ಅವ್ನು ನೋಡೋಕ್ಕಾಗತ್ತಾ? ಅಕಸ್ಮಾತ್ ಅವ್ನನ್ನು ನೋಡಿದ್ರು ನನಗೆ ಡ್ರೈವರ್ ಕೆಲಸ ಕೊಡೋಕೆ ಒಪ್ತಾನೇನೋ? ನನಗೇನೋ ಈ ವಿಷಯದಲ್ಲಿ ನಂಬಿಕೆನೇ ಇಲ್ಲಪ್ಪ. ನೋಡ್ ಶ್ಯಾಮ್, ಪ್ರಯತ್ನ ಮಾಡದೆ ಯಾವುದು ನಡೆಯೋದಿಲ್ಲ ಅಂತ ಹೇಳ್ಬಾರ್ದು. ವಿ ವಿಲ್ ಟ್ರೈ. ಅಮ್ಮ ಅಮ್ಮ, ಏನು ವಿಶ್ವ? ಊರಿಂದ ಟೆಲಿಗ್ರಾಮ್ ಬಂದಿದೆ. ನಮ್ಮ ತಂದೆಗೆ ಮೈ ಹುಷಾರಿಲ್ಲ ಅಂತ. ಅರ್ಜೆಂಟಾಗಿ ನಾನು ಊರಿಗೆ ಹೋಗಿ ಬರ್ಬೇಕಮ್ಮ. ನೀನ್ ಊರ್ಗ್ ಹೋದ್ರೆ ಉಷಾ ಕಾರ್ನ ಯಾರು ಡ್ರೈವ್ ಮಾಡ್ತಾರೆ? ನನ್ನ ಸ್ನೇಹಿತ ಒಬ್ಬ ಒಳ್ಳೆ ಮೆಕ್ಯಾನಿಕರ್ ಇದ್ದಾನೆ. ಅವನ ಹೆಸರು ಶ್ಯಾಮ್ ಅಂತ. ಒಳ್ಳೆ ಡ್ರೈವರು. ನಾನ್ ಬರೋವರೆಗೂ ಅವ್ನ ಡ್ಯೂಟಿನಲ್ಲಿ ಇರ್ತಾನಮ್ಮ. ಸರಿ, ಬೆಳಿಗ್ಗೆ ಬೇಗ ಕಳ್ಸು. ಸರಿ, ಓಡ್ ಬರ್ತೀನಮ್ಮ. ಸುರೇಶ, ನಾ ಹೋಗಿದ ಕೆಲಸ ಜಯ ಕಣೋ. ನನ್ನ ಸ್ನೇಹಿತ ನಿನ್ ಕೊಟ್ಟು ಟೆಲಿಗ್ರಾಮ್ ನಂಬಿಟ್ಟ ಕಣೋ. ನಾಳೆಯಿಂದ ಉಷಾದೇವ್ರ ಕಾರು ನಾನೇ ಡ್ರೈವರ್. ಇಲ್ಲಿ ನೋಡೋಕೆ. ವೆರಿ ಗುಡ್, ವೆರಿ ಗುಡ್ ಶ್ಯಾಮ್. ಇನ್ ನಮಗ್ ಬೇಕಾಗಿರೋದು ಉಷಾ ಜೊತೆಲಿ 10 ದಿವಸ ಇರಕ್ಕೆ ಜಾಗ. ನೋಡ್ರ, ನನ್ನ ಫ್ರೆಂಡ್ ಮೀಟ್ ಮಾಡಿ ಬಂಗ್ಲೆ ಬೀದ್ಕೆ ಇವತ್ತೇ ಇಸ್ಕೊಂಡ್ ಬರ್ತೀನಿ. ಓಕೆ ಸುರೇಶ್, ಅಂತೂ ಬಹಳ ದಿವಸದ ಮೇಲೆ ಭೇಟಿ ಮಾಡಿದ್ವಿ. ನೋಡಮ್ಮ ಮೂರ್ತಿ, ನೀವತ್ತೊಂದು ಸಣ್ಣ ಫೇವರ್ ಆಗ್ಬೇಕಾಗ್ಬೇಕು ಕಣೋ. ಅದಕ್ಕೆ ಅಷ್ಟು ಮುಖ ಚಿಕ್ಕದ್ ಮಾಡ್ಕೋತೀಯಾ? ಏನದು? ಇನ್ನೇನಿಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು 10 ದಿವಸ ಜಾಲಿಯಾಗಿ ಎಲ್ಲಾದ್ರೂ ಹೋಗಿ ಬರ್ಬೇಕು ಅನ್ಕೊಂಡಿದೀವಿ. ಹೇಗೂ ನಿಮ್ದು ಮಡಿಕೇರಿ ಹತ್ರ ಬಂಗ್ಲೆ ಇದೆಯಲ್ಲ, ಅಲ್ಲಿ ಹೋಗ್ತೀರಾ? ಹಾ. ಬೀಳ್ಕೋಬೇಕು ಅಷ್ಟೇ ಅಷ್ಟೇ ತಾನೆ? ಹೌದು, ಕೊಟ್ಟು ಕಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸುರೇಶ, ಒಂದು ಸಂತೋಷದ ವಿಷಯ ಕಣೋ. ಏನು? ಉಷಾದೇವ್ರು ನಾಳೆ ಬೆಳಿಗ್ಗೆ ಕನಕಪುರದ ಶೂಟಿಂಗ್ ಹೋಗ್ತಿದಾರೋ? ವೆರಿ ಗುಡ್. ಹೌದು, ಉಷಾದೇವಿ ಶೂಟಿಂಗ್ ಹೋಗ್ಬೇಕಾದ್ರೆ ಜೊತೆಲಿ ಯಾರನ್ನಾರು ಕರ್ಕೊಂಡು ಹೋಗ್ತಾರ ಅಂತ ವಿಚಾರಿಸಿದ್ಯಾ? ವಿಚಾರಿಸ್ತಾ ಇರ್ತೀನಿ ನಾನು. ಕಾರ್ನಲ್ಲಿ ಉಷಾದೇವಿ ಯಾವಾಗಲೂ ಒಂಟಿಯಾಗಿ ಅಂತ ಹೋಗೋದು. ಶಾಬಾಷ್, ನಾನು ಅನ್ಕೊಂಡಿದ್ದೆಲ್ಲ ಇಷ್ಟು ಬೇಗ ನಡೀತೆ ಅಂತ ನಾನು ತಿಳ್ಕೊಂಡೇ ಇರಲ್ಲ. ಶ್ಯಾಮ್, ನೀವು ಕೆಲಸ ಮಾಡ್ಬೇಕು. ಉಷಾದೇವಿ ನಾಳೆ ಕಾರ್ ಹತ್ತಿದ ತಕ್ಷಣ ನೀನ್ ಕಾಫಿ ಕೊಡೋದಕ್ಕೆ ಪ್ರಯತ್ನಿಸ್ಬೇಕು. ಬರೀ ಕಾಫಿ ಅಲ್ಲ, ಅವ್ರಿಗೆ ಹೇಗಾದ್ರೂ ಮಾಡಿ ಗೊತ್ತಿಲ್ಲದೆ ಇದ್ದ ಹಾಗೆ ಕಾಫಿನಲ್ಲಿ ನಿದ್ರೆ ಗುಳಿಗೆ ಹಾಕಿ ಕೊಡ್ಬೇಕು. ಓಕೆ ಓಕೆ. ಆಮೇಲೆ ಬೆಂಗಳೂರಿನ 39ನೇ ಮೈಲಿಕಲ್ ಹತ್ರ ಕಾರು ನಿಲ್ಲಿಸ್ಬೇಕು. ಅಲ್ಲಿ ನಾನು ರಘುನ ಲಗೇಜ್ ಸಮೇತ ಕರ್ಕೊಂಬಂದು ಕಾಯ್ತಾ ಇರ್ತೀನಿ. ನೀನ್ ಅಲ್ಲಿಗೆ ಬಂದ್ಮೇಲೆ ಅಲ್ಲಿ ಸೀದಾ ಮಡಿಕೇರಿ ಕಡೆ ಹೋಗೋಣ. ಓಕೆ ಓಕೆ. ರಘು, ಹುಷಾರ್, ಕಾರ್ ಬಂತು, ಬರ ಬೇಗ ಬರ. ಹುಡು ಹುಡು. ಅಯ್ಯೋ, ಉಷಾದೇವರು ನಿದ್ರೆ ಮಾಡ್ತಾ ಇದ್ದಾರೆ. ಶ್ಯಾಮ್, ನಮ್ ಪ್ಲಾನ್ ಸಕ್ಸಸ್ ತಾನೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಫಿ ನಿದ್ದೆ ಔಷಧಿ ಕೊಟ್ಟಿದ್ದೀನಿ. ಹಾಯವಾಗಿ ನಿದ್ದೆ ಮಾಡ್ತಿದ್ದಾರೆ. ನಾವು ಹೋಗಿ ಸೇರೋರ್ಗೆ ಅವ್ರಿಗೆ ಹೆಸರಾಗಲ್ಲ. ವೆರಿ ಗುಡ್, ನಡಿ ಹೋಗೋಣ. ಬೇಗ ಬಂದು ಕೂತ್ಕೊಳ್ರಿ. ಅಯ್ಯೋ, ಕಾರ್ ಎಷ್ಟು ಚೆನ್ನಾಗಿದ್ಯೋ, ಉಷಾದೇವ್ರು ಅಷ್ಟೇ ಚೆನ್ನಾಗಿದ್ದಾರೆ.
ಈ ಜಾಗ ತುಂಬಾ ಚೆನ್ನಾಗಿದೆಯಲ್ಲ? ಜಾಗದ ವಿಷಯ ಆಮೇಲೆ ಮಾತಾಡೋಣ ಶ್ಯಾಮ್. ಮೊದ್ಲು ಆಕೆನ ಒಳಗೆ ಎತ್ಕೊಂಬನ್ನಿ, ನಾನು ಹೋಗಿ ಬೀಗ ತೆಗಿತೀನಿ. ಓಕೆ. ಏನು ಬಂಗ್ಲೆನೇ ಆಯ್ತು, ನಮಗ್ ಒಳ್ಳೆ ಜಾಗ. ಸುರೇಶ್, ನಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಕಣೆ. ನನ್ನ ಫ್ರೆಂಡು ಒಳ್ಳೆ ರಸಿಕ ಕಂಡ್ರು. ಈ ಬಂಗ್ಲೆನ್ ಯಾತಕ್ಕೆ ಕಟ್ಸ್ದಾನ್ ಗೊತ್ತಾ? ದುಡ್ಡು ಹೆಚ್ಚಾಗಿತ್ತು, ಅದಕ್ಕೆ ಕಟ್ಟಿಸ್ದ. ನಿನ್ ತಲೆ ನೋಡೋ, ತಿಂಗಳಿಗೊಂದು ಹೊಸ ಹುಡುಗಿ ಜೊತೆಲೆ ಇಲ್ಲಿಗೆ ಬರ್ತಾನೆ. ಇವಾಗ ಹನಿಮೂನ್ ಮುಗಿಸ್ಕೊಂಡು ಜಾಲಿಯಾಗಿ ಹೊಟ್ಟೋಗ್ತಾನೆ. ಪುಣ್ಯಾತ್ಮ, ಕೊಟ್ಟು ಹುಟ್ಟಿದಾನಪ್ಪ ಅವನು. ಅವನಿಗಿಂತಲೂ ನಾವೇ ಲಕ್ಕಿ ಕಣೋ. ಲಕ್ಷಾಂತರ ಜನ ಕನ್ಸಲ್ ಕಾಣೋ ಈ ಸುಂದ್ರಿನ ಇಲ್ಲಿ ತಂದಿದೀವಲ್ಲೋ. ಸರಿಯಾದ ಜಾಗ. ಇಲ್ಲಿಗೊಂದು ಕಾಗೆ ಕೂಡ ಬರೋ ಹಾಗಿಲ್ಲ. ಸುರೇಶ್, ಇನ್ನು 10 ದಿವಸ ಉಷಾ ನಾವು ಉಷಾ ಜಾಲಿಯೋ ಜಾಲಿ. ಸುರೇಶ್, ಈ ಬಂಗ್ಲೆ ಮಾಲೀಕ ಇನ್ನು 10 ದಿವಸ ಈ ಕಡೆ ಬರೋಲ್ಲ ತಾನೆ? ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಖಂಡಿತ ಬರೋಲ್ಲ. ಏ ಸುರೇಶ, ಹೊಡಿತು ಕಣು ನಮಗೆ ಅದೃಷ್ಟ. ಸ್ವಲ್ಪ ಸುಮ್ಮನಿರ, ಮುಂದಿನ ಕೆಲಸ ಯೋಚನೆ ಮಾಡೋಣ. ಏನ್ ಮಾಡ್ಬೇಕು ಹೇಳೋ? ಮೊದಲು ಮುಂದ್ಗಡೆ ಬಾಗಿಲಿಗೆ ಪರ್ಮನೆಂಟ್ ಬೀಗ ಹಾಕ್ಬೋಣ. ಯಾಕೆ? ಯಾಕೆಂದ್ರೆ ನಾವಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದಲ್ವಾ? ಮತ್ ನಾವು ಓಡಾಡಕ್ಕೆ ಹಿಂದ್ಗಡೆ ಬಾಗಿಲು ಉಪಯೋಗಿಸೋಣ. ಒಳ್ಳೆ ಐಡಿಯಾ. ರಘು, ನೀನು ಹೋಗಿ ಕಾರ್ ಲಗೇಜ್ ತಗೊಂಬ. ಶ್ಯಾಮ್, ನಿನ್ ಕಾರ್ ಶೆಡ್ಡಲ್ಲಿ ಬಿಟ್ಬಿಟ್ ಬಾ, ಆಮೇಲೆ ಮಾತಾಡೋಣ. ಓಕೆ, ಸರಿ. ಸುರೇಶ, ಕಾರ್ ಶೆಡ್ಡಲ್ಲಿ ಬಿಟ್ಟಾಯ್ತು, ಇದನ್ನೆಲ್ಲ ಎಲ್ಲಿ ಇಡ್ಬೇಕು? ಆ ರೂಮಲ್ಲಿ ಇಡೋ. ಸುರೇಶ, ಈ ಅಕ್ಕಿ ಬೇಳೆ ಉಪ್ಪು ಮೆಣಸಿನಕಾಯಿ ಎಲ್ಲಿಡ್ಲೆ? ಅದೇ ಅಡ್ಗೆ ಮನೆ, ಅಲ್ಲಿಡೋ. ಹಾ ಸರಿ, ಇಡ್ತೀನಿ. ನಾನಿಲ್ಲಿದ್ದೀನಿ. ನೀವೆಲ್ಲ ಯಾರು? ನಾನ್ ಸುರೇಶ್. ನನ್ ಶ್ಯಾಮ್. ರಘು. ಧೈರ್ಯವಾಗಿ ಮಿಸ್, ನೀವೇನು ಹೆದರ್ಕೋಬೇಡಿ, ನಾವೆಲ್ಲ ತುಂಬಾ ಒಳ್ಳೆಯವರು. ಇಲ್ಲಿಗೆ ನಾನು ಯಾರು ಕರ್ಕೊಂಡು ಬಂದದ್ದು? ನಾವೇ ಕರ್ಕೊಂಡ್ ಬಂದ್ವು. ನೀವಾ? ಹೌದು, ನಿದ್ದೆ ಔಷಧಿ ಕೊಟ್ಟು ಇಲ್ಲಿ ಕರ್ಕೊಂಡು ಬಂದು. ನನಗ್ಯಾಕೆ ನಿದ್ದೆ ಔಷಧಿ? ಮಿಸ್ ಉಷಾದೇವಿ, ಅವರ ಐಡಿಯಾ ಏ, ಕನ್ನಡದಲ್ಲಿ ಹೇಳೋ, ಎಲ್ರಿಗೂ ಅರ್ಥ ಆಗ್ಲಿ. ಸರಿ ಓಕೆ. ಉಷಾ ಅವರೇ, ನಿಮ್ಮನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ನಿಮ್ಗೋಸ್ಕರ ಜೀವ ಕೊಡಕ್ಕೂ ಸಿದ್ಧ ನಾನು. ನನಗೂ ಅಷ್ಟೇ. ಮೊನ್ನೆ ಪೇಪರ್ ಅಲ್ಲಿ ನಿಮ್ ನ್ಯೂಸ್ ಓದ್ದೋ. ಯಾವ ನ್ಯೂಸು? ಅದೇ, ನಾನು ಚಿತ್ರಪ್ರೇಮಿಗಳಲ್ಲಿ ಯಾರನ್ನಾರು ಒಬ್ಬನ ಆರ್ಸ್ಕೊಂಡು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರಲ್ಲ. ಹಾ, ದುಡ್ಡು ಇಲ್ಲದಿದ್ರು ಪರವಾಗಿಲ್ಲ, ಹೆಚ್ಚಿಗೆ ಓದಿದ್ರು ಆಗತ್ತೆ. ಮನಸ್ಸು ಕಿಡ್ಸಿದ್ರೆ ಸಾಕು ಅಂತ. ಅದಕ್ಕೇನೀಗ? ಅದಕ್ಕೆ ಏರ್ಪಟ್ಟಿಲ್ಲ. ಉಷಾ, ನನ್ನ ಸರ್ವಸ್ವನು ನಿಮ್ಗೆ ಅರ್ಪಿಸೋದಕ್ಕೆ ನಾ ಸದಾ ಸಿದ್ಧ. ಹಗಲು ರಾತ್ರಿ ನಿಮ್ದೇ ಧ್ಯಾನ. ನಿಜ ಹೇಳ್ಬೇಕು ಅಂದ್ರೆ ನೀವು ನನ್ನ ಭಾಗದ ದೇವತೆ. ಬಲೆ ನೀವ್ ಪಾಠ ಮಾಡ್ರೋ ಲೇಡಿ ಡಾಕ್ಟರ್ ಡೈಲಾಗ್ನ ಹೇಗೆ ಒಪ್ಪಿಸ್ಬಿಟ್ಟ ನೋಡಿದ್ರ? ಡೈಲಾಗ್ ಅಲ್ವಾ ಮಂಕೆ? ಮನ್ಸಲ್ಲಿದ್ದನ್ನ ಬಿಚ್ಚ ಹೇಳ್ತಾ ಇದ್ದೆ ಅಷ್ಟೇ. ನನಗೂ ಅಷ್ಟೇ, ಮನಸ್ಸಲ್ಲಿ ಬಿಚ್ಚಿಡ್ಬೇಕು ಅನ್ನೋ ಆಸೆ. ಆದ್ರೆ ಏನ್ ಮಾಡೋದು? ನಿಮ್ಮನ್ನ ಹೇಗೆ ನೋಡೋದು? ಮನೆ ಮುಂದೆ ಗುರ್ಕ, ಸ್ಟುಡಿಯೋ ಮುಂದೆ ಜವಾನ. ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ವು. ನಾನ್ಸೆನ್ಸ್. ಇಲ್ಲ ಪ್ಲೀಸ್, ನಾನು ಹೇಳೋದನ್ನ ಸ್ವಲ್ಪ ಕೇಳ್ತೀರಾ? ನಮ್ಮ ಮನ್ಸಲ್ಲಿರೋ ಆಸೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ದೆ ಎಲ್ಲಿ ತನಕ ಕರ್ಕೊಂಬರ್ಬೇಕಾಯ್ತು. ನೋಡಿ, ನೀವು ನಮ್ಮ ಜೊತೆ ಈ ಜಾಗದಲ್ಲಿ ಇರೋದು 10 ದಿವಸ ಮಾತ್ರ. ಅಷ್ಟರಲ್ಲಿ ಎಲ್ರೂ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಯಾರ ಗುಣ, ಯಾರ ಲಕ್ಷಣ,
ಯಾರ ಪ್ರೀತಿ ನಿಮ್ಗೆ ಹಿಡಿಸುತ್ತೋ ಅವ್ರನ್ನೇ ಮದುವೆ ಮಾಡ್ಕೋಬಹುದು. ಇದೊಂಥರ ಚಿಕ್ಕ ಸ್ವಯಂವರ ಇದ್ದ ಹಾಗೆ. ನನಗೆ ನೀವು 3 ಜನ ಹಿಡಿಸ್ಲಿಲ್ಲ ಅಂದ್ರೆ ನಮ್ಗೆ ಅದೃಷ್ಟ ಇಲ್ಲ ಅನ್ಕೋತೀವಿ. ಈ ಜನ್ದಲ್ಲಿ ನನಗೆ ಮದುವೆ ಇಲ್ಲ ಅನ್ಕೋತೀನಿ. ಜೋಪಾನವಾಗಿ ಕರ್ಕೊಂಡು ಹೋಗಿ ನಿಮ್ಮನ್ನ ನಿಮ್ಮ ಮನೆಗೆ ತಲುಪಿಸ್ತೀವಿ. ಮೊದಲು ಆ ಕೆಲಸ ಮಾಡಿ. ನೋಡಿ, ಒಂದ್ ಹೆಣ್ಣನ್ ಹೀಗೆ ಹೇಳ್ಕೊಂಡ್ ಬಂದು ಹುಚ್ಚುಚ್ಚಾಗ ಆಡೋದು ಎಂತಹ ದೊಡ್ಡ ತಪ್ಪು ಗೊತ್ತಾ? ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಖಂಡಿತ ನಾವು ಅಂತವ್ರಲ್ಲ. ನಿಮ್ಗೆ ಹಿಂಸೆ ಕೊಡಲ್ಲ, ನಿಮ್ಮನ್ನ ಇಟ್ಕೊಂಡು ಹಣ ಸಂಪಾದನೆ ಮಾಡೋರಲ್ಲ. ಹೌದು ಶಾವ್ರೆ, ನಿಮ್ ಮನಸ್ಸು ನೋಯಿಸಲ್ಲ ಅಂತ 3 ಜನ ದೇವ್ರ ಮುಂದೆ ಪ್ರಮಾಣ ಮಾಡಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನಿಮ್ ಪ್ರೀತಿನ ಸಂಪಾದಿಸೋದು. ಪ್ರೀತಿ ಸಂಪಾದನೆ ಮಾಡೋ ರೀತಿನ ಇದು? ನೀವೆಲ್ಲ ತುಂಬಾ ದುಡುಕಿ ಹುಡುಗಾಟ ಆಡ್ತಾ ಇದ್ದೀರಾ. ನೋಡಿ, ನನ್ ಮಾತು ಸ್ವಲ್ಪ ಕೇಳಿ. ನಾನು ಸಾಧಾರಣವಾದ ಹುಡುಗಿ ಅಲ್ಲ, ಈ ಊರಿಗೆಲ್ಲ ಗೊತ್ತಿರೋಳು. ನಾನು ಪತ್ತೆ ಇಲ್ಲ ಅಂದ್ರೆ ಪೇಪರ್ನಲ್ಲಿ ಹಾಕ್ಸ್ಬಿಡ್ತಾರೆ. ಆಮೇಲೆ ಪೊಲೀಸ್ನವರು ಊರ್ನೆಲ್ಲ ಹುಡುಕ್ಸ್ತಾರೆ. ನೀವು ಸಿಕ್ಬಿಟ್ರಿ ಅಂದ್ರೆ ಅನ್ಯಾಯವಾಗಿ ನಿಮ್ಮನ್ನ ಜೈಲ್ಗೆ ಹಾಕ್ಬಿಡ್ತಾರೆ. ಮೊದಲು ನನ್ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಬಿಡಿ. ನಮ್ಗೆ ಯಾವ ತೊಂದರೆನೋ ಬರ್ದ ಹಾಗೆ ಮೊದ್ಲೇನೆ ಪ್ಲಾನ್ ಮಾಡಿದೀವಿ. ತಗೊಳ್ಳಿ, ನಾವು ಹೇಳ್ದಾಗೆ ನಿಮ್ ತಾಯಿಗೊಂದು ಕಾಗದ ಬರೀ. ನಂಗೆ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು, ಅದಕ್ಕೋಸ್ಕರ ಬೇರೆ ಊರಿಗೆ ಹೋಗಿದ್ದೀನಿ. ಇನ್ನು 10 ದಿವಸ ಬಿಟ್ಟು ಬರ್ತೀನಿ ಅಂತ ಬರಿಬೇಕು. ಈಗ ನೀನ್ ಬರೀತೀಯೋ ಇಲ್ವೋ? ಖಂಡಿತವಾಗಿಯೂ ಆಗೋಲ್ಲ. ಕಡೆಯದಾಗಿ ಹೇಳ್ತಾ ಇದ್ದೀನಿ, ಈಗ ನೀನ್ ಬರೀತೀಯೋ ಇಲ್ವೋ? ಇಲ್ಲ. ಹ್ಮ್. ತಗೋ. ಸುರೇಶ್, ಲೆಟರ್ ಹೇಗೆ ಬರೀಬೇಕು ಹೇಳೋ? ಬರೀರಿ. ಪ್ರೀತಿ ಅಮ್ಮ, ನಾನು ಕ್ಷೇಮವಾಗಿದ್ದೀನಿ. 24 ಗಂಟೆ ಶೂಟಿಂಗ್ ಅಟೆಂಡ್ ಮಾಡಿ ನನಗೆ ಸಾಕಾಗ್ಬಿಟ್ಟಿದೆ. ರೆಸ್ಟ್ ಬೇಕು ಅಂತ ಕೇಳಿದ್ರೆ ಮತ್ತೆ ಶೂಟಿಂಗ್ ಕಳಿಸ್ತೀರಾ. ಅದಕ್ಕೋಸ್ಕರ ನಿಮ್ಗ್ಯಾರಿಗೂ ಹೇಳಿದೆ, ನಿಮ್ಗ್ಯಾರಿಗೂ ಗೊತ್ತಾಗದೆ ಇರುವಂತ ಜಾಗಕ್ಕೆ ನಾ ಬಂದಿದ್ದೀನಿ. ನಾ ಎಲ್ಲೋ ಹೊರಟೋದೆ ಅಂತ ನೀವೇನು ಯೋಚನೆ ಮಾಡಬೇಡಿ. ನಾ ಸಂತೋಷವಾಗಿದ್ದೀನಿ. ಇನ್ನು 10 ದಿವಸ ಬಿಟ್ಟು ಬರ್ತಿದ್ದೀನಿ. ಇತಿ ನಿಮ್ಮ ಪ್ರೀತಿಯ ಮಗಳು ಉಷಾ. ಶ್ಯಾಮ್, ಆ ಲೆಟರ್ ಪೋಸ್ಟ್ ಮಾಡ್ದೆ ತಾನೆ? ನೀ ಪೋಸ್ಟ್ ಮಾಡುವಾಗ ಯಾರು ನೋಡ್ಲಿಲ್ಲ ತಾನೆ? ಯಾರು ಇಲ್ವಾ? ಆಮೇಲೆ ಅದ್ರ ಮೇಲೆ ಫಿಂಗರ್ ಪ್ರಿಂಟ್ಸ್ ಅಳಿಸ್ಬಿಟ್ಟು ತಾನೆ ಪೋಸ್ಟ್ ಮಾಡ್ದೆ? ಹೌದಾ? ಅಬ್ಬಾ, ಉಸಿರು ಬಂತು. ಸರಿ ಸರಿ, ನೀನ್ ಹೋಗಿ ಊಟ ಮಾಡ್ಕೊಂಡ್ ಬಾ, ಆಮೇಲೆ ಎಲ್ಲ ಮಾತಾಡೋಣ. ನಾನು ಬರುವಾಗ್ಲೇ ಮುಗಿಸ್ಕೊಂಡು ಬಂದಿದ್ದೀನ. ಸುರೇಶ, ಯಾಕೋ ನಂಗೆ ತುಂಬಾ ಸುಸ್ತಾಗ್ತಾ ಇದೆ ಕಣೋ. ಅದ್ ಸರಿ, ಯಾರ್ಯಾರು ಯಾವ್ಯಾವ ರೂಮಲ್ಲಿ ಇರೋದು? ನಾವಿರೋದು 4 ಜನ, ಇಲ್ಲಿರೋದು 3 ರೂಮ್. ಆದ್ರಿಂದ ಈ ರೂಮ್ ಉಷಾಗೆ, ಆ ರೂಮು ನಾನಿದ್ಬಿಡ್ತೀನಿ. ಇಲ್ಲ ಇಲ್ಲ, ಆ ರೂಮು ನನಗೆ. ಇಲ್ಲ ಇಲ್ಲ, ಉಷಾ ಜೊತೆ ಯಾವಾಗ್ಲೂ ನಾನೇ ಇರೋದು. ಯಾಕೆ ಸುಮ್ಮನೆ ಜಗಳ ಆಡ್ತಿರೋ? ನಾವ್ ಯಾರೋ ಒಬ್ರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ನಾವು ಮೊದಲು ಹೇಳಿದ್ದು ಆ ರೂಮಲ್ಲಿ ನಾ ಇರ್ತೀನಿ. ಇರ್ಬೋದು, ಆದ್ರೆ ಮಲಗೋದೆ ನಾನು. ಬೇಕಾದ್ರೆ ಅವ್ನು ನಿನ್ ಜೊತೆಗಿರ್ಲಿ. ಹೋಗ್ಲಿ ಕಚ್ಚಾ ಬೇಡ್ರ. ಒಂದ್ ಕೆಲಸ ಮಾಡೋಣ, ನಾ ರಾಜಾರಾಣಿ ಹಾಕ್ತೀನಿ. ನಿಂಗೆ ಏನ್ ಬೇಕು ಹೇಳು. ಹಾಕು ರಾಣಿ. ನಿಂಗೆ ರಾಜ. ರಾಜ, ನನಗೆ ಆ ರೂಮು. ಉಷಾ, ನಿಮ್ ರೂಮ್ಗೆ ಹೋಗ್ಬೋದು. ನೀನ್ ರಾಜ ಬಿತ್ತು, ಇಲ್ಲಿ ಬೀಗ ಬಿತ್ತು. ಇಲ್ವಾ? ಅಲ್ಲೂ ಇಲ್ವಾ? ಇಲ್ವಂತೆ. ಎಲ್ಲಿ ಹೋಗಿದ್ದಾಳೋ ಗೊತ್ತಾಗ್ಲಿಲ್ವೇ? ನನ್ನ ಕೈ ಕಾಲೇ ಆಡ್ತಿಲ್ಲ, ಬಲ್ಗಣ್ ಬೇರೆ ಅದರ್ತಿದೆ. ಏನ್ ಗ್ರಾಚಾರ ಕಾದಿದೆಯೋ ಏನು? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ ಅಮ್ಮ, ಅವ್ರೆಲ್ಲಿದ್ರು ಪತ್ತೆ ಮಾಡ್ಬಿಡ್ತಾರೆ. ನಿನ್ ತಲೆಯಲ್ಲಿ ಬರೀ ಸಗಣಿನೇ ತುಂಬಿದೆ. ಉಷಾ ತಪ್ಪಿಸ್ಕೊಂಡಿದ್ದಾಳೆ ಅಂತ ನಾವೇ ಪ್ರಚಾರ ಮಾಡೋದೆ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ದಿರು.
ಉಷಾ ಕಾಗ್ದ ಬರ್ದು ನನ್ ಜೀವ ಉಳಿಸಿದ್ಲು. ಎಲ್ಲಿದ್ದರಂತೆ? ಎಲ್ಲಿದ್ದೀನಿ ಅಂತ ಬರ್ದಿಲ್ಲ, ಎಲ್ಲೋ ರೆಸ್ಟ್ ತಗೊಳ್ತಾ ಇದ್ದೀನಿ, ಇನ್ 10 ದಿವಸ ಬಿಟ್ಕೊಂಡು ಬಂದ್ಬಿಡ್ತೀನಿ ಅಂತ ಬರ್ದಿದ್ದಾಳೆ. ಬರೆಯೋದ್ ಬರ್ದ್ರು, ಅಡ್ರೆಸ್ ಆದ್ರೂ ಬರ್ದಿದ್ರೆ ಹೋಗಿ ನೋಡ್ಕೊಂಡು ಬರ್ಬೋದಾಗಿತ್ತು. ಯಾಕೆ ನೀನು ಹೋಗಿ ಅವಳ ಜೊತೆ ರೆಸ್ಟ್ ತಗೋಬೇಕಾಗಿತ್ತೇನು? ಉರಿಯೋ ಬೆಂಕಿ ತುಪ್ಪ ಸುರಿದಾಗ ಮಾತಾಡ್ತಿಯಲ್ಲೇ. ಈಗ ನನ್ನ ಪ್ರೊಡ್ಯೂಸರ್ಗೆಲ್ಲ ಏನಂತ ಉತ್ತರ ಕೊಡ್ಲಿ, ಏನ್ ಜವಾಬ್ ಹೇಳಿ? ನಂಗೊಂದು ಗೊತ್ತಾಗ್ತಾನೆ ಇಲ್ವಲ್ಲ. ಸುರೇಶ, ನಾ ಬರ್ದಿರೋ ಕಾಗ್ದ ಉಷಾ ಮನೆ ಸೇರಿರ್ಬೋದಲ್ಲ? ಹೌದೌದು, ನಮಗೇನ್ ಭಯನೇ ಇಲ್ಲ ಬಿಡು. ಅಯ್ಯೋ ಪಾಪ. ಯಾಕೆ? ಯಾಕೂ ಇಲ್ಲ. ಇನ್ಮೇಲೆ ಉಷಾನ ಯಾರು ಹುಡ್ಕಲ್ಲ ಅಲ್ಲ? ಅದೇ ಅಲ್ವಾ ನಮ್ ಪ್ಲಾನು. ಏನ್ ಪ್ಲಾನೋ ಏನೋ, ನೆನ್ಸ್ಕೊಂಡ್ರೆ ನಂಗೆ ಸಂಕಟ ಆಗುತ್ತೆ. ಯಾಕೋ? ಅವ್ರ ಬೆಳಗಿನಿಂದ ಊಟನೇ ಮಾಡಿಲ್ಲ, ಮುಖ ಎಲ್ಲ ಬೋಂಡ ಊದ್ಬಿಟ್ಟಿದೆ. ಅದೆಲ್ಲ ಗೊತ್ತಿದ್ದಿದ್ದೆ ತಾನೆ, ನಮ್ನೆಲ್ಲ ಅರ್ಥ ಮಾಡ್ಕೊಳ್ಳೋರ್ಗೆ ಹಾಗಿರ್ತಾರೆ, ಆಮೇಲೆಲ್ಲ ಸರಿ ಹೋಗುತ್ತೆ. ನೀ ಹೀಗಂತೀಯ, ಅವ್ರ ಸಿನಿಮಾದಲ್ಲಿ ಹತ್ರನೇ ನಂಗೆ ತಡ್ಕೊಳಕ್ ಆಗಲ್ಲ. ಇನ್ ಪಕ್ಕದಲ್ಲಿ ಬಿಕ್ಲಿಸಿ ಹೇಳ್ತಾ ಇದ್ರೆ ಮಲ್ಕೊಳ್ಳೋದಾಗೋ, ಅದೆಲ್ಲ ಬೆಳಿಗ್ಗೆ ನೋಡ್ಕೋಣ. ಹ್ಯಾಗ್ ನಿದ್ರೆ ಬರುತ್ತೋ ಏನೋ ನನಗೆ. ಇಷ್ಟೊತ್ತಿಗೆ ಅಮ್ಮನ ನನ್ನ ಕಾಗ್ದ ಹೋಗಿ ಸೇರಿರ್ಬಹುದು. ಯೋಚನೆ ಇದೆ, ಅವಳು ಸುಮ್ಮನೆ ಇರ್ತಾಳೆ. ಪೊಲೀಸ್ನವರು ನನ್ನ ಹುಡ್ಕೊಂಡ ಎಂತೋರ್ ಮಧ್ಯೆ ನಾನು ಸಿಕ್ಕಾಕೊಂಡ್ಬಿಟ್ಟೆ. ಉಷಾ, ಏ ಉಷಾ, ಯಾಕೆ ಕಳ್ತಾ ಇದೀಯಾ? ದೇವ್ರು ನಿನಗೆ ಬುದ್ಧಿ ಕೊಟ್ಟಿಲ್ಲ? ಸಂದರ್ಭಕ್ಕೆ ತಕ್ಕ ಹಾಗೆ ನಟಿಸೋ ಶಕ್ತಿ ಕೊಟ್ಟಿಲ್ವಾ? ನೋಡು, ಇಷ್ಟು ದಿವಸ ಹಣಕ್ಕೋಸ್ಕರ ಕೀರ್ತಿಗೋಸ್ಕರ ನಟಿಸ್ತಾ ಇದ್ದೆ. ಈಗ ನಿನ್ನ ನೀನ್ ಕಾಪಾಡಿಕೊಳ್ಳೋಕೋಸ್ಕರ ನಟಿಸು. ಹೌದು, ಬೇರೆ ದಾರಿನೇ ಇಲ್ಲ. ರಘು, ಉಷಾ ಕಾಣಿಸ್ತಾ ಇಲ್ವಲ್ಲ? ಅದೇ ನನಗೂ ಅರ್ಥವಾಗ್ತಾ ಇಲ್ಲ, ಎಲ್ಲಿ ಹೋದ್ರು? ಗುಡ್ ಮಾರ್ನಿಂಗ್. ನಿಮ್ಮನ್ನೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕೆ ಹಾಗೆ ನಿಂತ್ಬಿಟ್ರಿ? ಯಾಕಿಲ್ಲ. ಒಂದ್ ನಿಮಿಷ ಇರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕಾಫಿ ನಾನ್ ಮಾಡ್ಕೊಡ್ಬೇಕು. ಯಾಕೆ? ನಾನ್ ಕಾಫಿ ಮಾಡಿದ್ರೆ ಕುಡಿಯಲ್ವಾ? ಕುಡಿತೀನಿ, ಚೆನ್ನಾಗಿ ಕುಡಿತೀನಿ. ತಗೊಂಡ್ ಬರ್ತೀನಿ. ಸುರೇಶ, ತಿಲೋತ್ತಮೆ ಚಿತ್ರ 100 ದಿನ ನೋಡಿದಾಗ ಪೊಲೀಸ್ ಅವ್ರ ಕೈಲಿ ಇವ್ರು ನೋಡಕ್ ಹೋಗಿ ಒದೆ ತಿನ್ ಬಂದೆ. ಇವತ್ತು ಈ ತಿಲೋತ್ತಮೆ ಮಾಡ್ಕೊಡೋ ಕಾಫಿನೇ ಕುಡಿತಾ ಇದ್ದೀನಿ ನಾನು. ಆದಷ್ಟು ಕುಲಾಯಿಸಿ ಕಣೋ, ಆದಷ್ಟು ಬಂತ ಕಣೋ ನಾನು. ಶ್ಯಾಮ್, ಉಷಾ ಬದಲಾಯಿಸ್ಬಿಟ್ಟಿದ್ದಾರೆ ಕಣೋ. ನಮಗೋಸ್ಕರ ಕಾಫಿ ಮಾಡ್ಕೊಂಡ್ ಹೋಗಿದ್ದಾರೆ. ಹಂಗ? ಕಾಫಿ ಬಂತು, ಕೂತ್ಕೊಂಡ್ರು. ಕಾಫಿ 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 ತುಂಬಾ ಚೆನ್ನಾಗಿದೆ. ಅಮೃತ ಅಮೃತ. ನೀವು ನಗೋದು ಇನ್ನೂ ಅಮೃತ ಇದ್ದಾಗಿದೆ. ನನಗೆ ಅಮೃತ ಅಂದ್ರೇನೆ ಬಹಳ ಇಷ್ಟ. ಕಾಫಿ. ಏನ್ ಉಷಾದೇವಿ ಅವರೇ, ನಿನ್ನೆಲ್ಲ ಅಷ್ಟೊಂದು ರಾಂಗ್ ಮಾಡ್ಬಿಟ್ರಿ? ಇವತ್ತೇನು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ತಂದು ಕೊಟ್ಬಿಟ್ಟಿದ್ದೀರಲ್ಲ? ಏನ್ ಸಮಾಚಾರ? ಒಂದು ಒಂಟಿ ಹೆಣ್ಣನ್ನು ನೀವೆಲ್ಲ ಮೋಸ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಾಗ ಏನೋ ಎಂತೋ ಅಂತ ಭಯ ಆಗ್ಬಿಟ್ಟಿತ್ತು. ನೀವೆಲ್ಲ ಒಳ್ಳೆಯವರು ಅಂತ ಈಗ ಗೊತ್ತಾಯ್ತು. ಅರೆ, ಇಷ್ಟು ಬೇಗ ನಿನ್ ತಪ್ಪು ನಿನ್ಗೆ ಹೇಗೆ ಗೊತ್ತಾಯ್ತು? ರಾತ್ರಿ ನಾನು ಒಬ್ಳೇ ಇದ್ರು ನೀವ್ಯಾರು ನನಗೆ ತೊಂದರೆ ಕೊಡ್ಲಿಲ್ಲ, ಆಗ್ಲೇ ಗೊತ್ತಾಯ್ತು.
ತಿಳ್ಕೊಂಡಿರೋ ಬೆಪ್ಪನ ಮಗನೇ. ಮಿಸ್, ಹಾಗಾದ್ರೆ ನಮ್ಮ ಉದ್ದೇಶ ಒಳ್ಳೇದು ಅಂತ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಯ್ತಾನೆ? ಗೊತ್ತಾದ್ದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೆ. ಯಾವ ನಿರ್ಧಾರಕ್ಕೆ? ನಾ ಪತ್ರಿಕೆಯಲ್ಲಿ ಹೇಳಿದ ಪ್ರಕಾರನೇ ನಿಮ್ 3 ಜನದಲ್ಲಿ ಯಾರಾದ್ರೂ ಒಬ್ಬರನ್ನ. ಸಾಕು ಸಾಕು, ಮುಂದಕ್ಕೆ ಮಾತಾಡ್ಬೇಡಿ. ಮುಂದಕ್ಕೆ ಅವ್ರು ಹೇಳಿದ್ರೆ ನನ್ನ ಹೃದಯ ಕಳಗ್ ಬಿದ್ದು ಗಾದಿಗೆ ಲಾಸ್ತರ ಚೂಚೂರಾಗ್ಬಿಡುತ್ತೆ. ಈಗಿಲ್ಲಿ ನಡಿಬೇಕಾಗಿರೋದು ಉಷಾ ಸ್ವಯಂವರ. ಅದು ಅಚ್ಚುಕಟ್ಟಾಗಿ ನಡಿಬೇಕು ಅಂದ್ರೆ ನಿಮ್ ಸಹಾಯ ಸಹಕಾರ ಸಂಪೂರ್ಣ ನನಗಿರ್ಬೇಕು. ನಮ್ ಸಹಕಾರ ನಿಮ್ಗೆ ಸದಾ ಸಿದ್ಧ. ನಿನ್ನೆಯಿಂದ ನಾವೆಲ್ಲ ಒಂದೇ ಮನೇಲಿದ್ರು ನನಗೆ ಬಹಳ ಗಾಬರಿ ಆಗಿತ್ತು. ಅದಕ್ಕೆ ಸರಿಯಾಗಿ ನಡ್ಕೊಳ್ಳಿಲ್ಲ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಅಂದಾಗೆ ನಿಮ್ ಹೆಸರೇನು ಅಂದ್ರಿ? ನನ್ನ ಹೆಸರು ರಘು. ನಾನ್ ಸುರೇಶ್, ಅವ್ನ್ ಶ್ಯಾಮ್. ಮಿಸ್ಟರ್ ಸುರೇಶ್, ನಿಮ್ ಇಷ್ಟದ ಪ್ರಕಾರ ಇನ್ನು 10 ದಿವಸ ನಾನು ಇಲ್ಲೇ ಇರ್ಬೇಕಾಗುತ್ತಲ್ಲ? ಹೌದು. ನೋಡಿ, ನನ್ನ ಗೌರವಕ್ಕೆ ಯಾವ ಅಡ್ಡಿ ಆತಂಕನೂ ಬರಬಾರ್ದು. ಖಂಡಿತವಾಗ್ಲು. ಮಿಸ್ಟರ್ ಶ್ಯಾಮ್, ನೋಡಿ, ನೀವು ಯಾವಾಗ್ಲೂ ಗಂಟು ಮುಖ ಹಾಕೊಳ್ದೆ ನನ್ ಜೊತೆ ನಗ್ನಗ್ತಾ ಇರ್ಬೇಕು. ಸರಿ. ರಘು, ಏನ್ರಿ? ನೀವ್ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕು. ಅಯ್ಯೋ ಅಯ್ಯೋ, ನಿಜ ನಿಟ್ರಿ. ಯಾಕ್ ಗೊತ್ತಾ? ನಾನು ಅಡಿಗೆ ಮಾಡ್ಬೇಕಾದ್ರೆ ಯಾರಾದ್ರೂ ನನ್ ಜೊತೆ ಇರ್ಬೇಕಲ್ಲ, ಅದಕ್ಕೆ ಸರಿಯಾದವರು ನೀವೇ ಅಂತ. ದ್ವಾರಕಿ, 10 ಗಂಟೆ ಆಯ್ತು, ಇನ್ನೂ ಉಷಾ ಬರ್ಲಿಲ್ಲ. ಏನ್ ಮಾಡೋದ? ಮೊದಲೇ ಕ್ಲೈಮ್ಯಾಕ್ಸ್ ಏನು ಲೇಟ್ ಮಾಡ್ತಾ ಇದ್ದಾಳಲ್ಲ. ರೇಣು, ಬಂದೆ. ಉಷಾ ಮನೆಗೆ ಫೋನ್ ಮಾಡಿದ್ರಾ? 4 ಸಾರಿ ಮಾಡಿದ್ದೆ ಸರ್, ಬರ್ತೀನಿ ಅಂತ ಹೇಳಿದ್ರು. ಯಾವತ್ತು ಉಷಾ ಈ ತರ ಮಾಡಲ್ವೇ? ಅವತ್ ಕೂಡ 7 ಗಂಟೆಗೆನೆ ನಂದಿಗೆ ಬಂದ್ಬಿಟ್ಟಿದ್ಲು. ಹಾ, ರಾವ್, ಒಂದ್ ಕೆಲಸ ಮಾಡ್ರಿ, ನೀವೇ ಪರ್ಸನಲ್ ಆಗಿ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಡ್ ಬನ್ನಿ. ಹಾಗೆ ಆಗ್ಲಿ ಸರ್, ಪರ್ಸನಲ್ ಆಗಿ ಹೋಗಿ ನೋಡ್ಕೊಂಡ್ ಬರ್ತೀನಿ. ನೋಡ್ರಿ ರೀ, ಅವ್ರು ಕೊಡ್ಬೇಕಾದ ದುಡ್ಡೆಲ್ಲ ಕರೆಕ್ಟ್ ಆಗಿ ಕೊಟ್ಬಿಟ್ಟು ಬನ್ನಿ. ಸುಮ್ಮನೆ ನಾಳೆ ಅಂತ ಪ್ರಾಣ ತೆಗಿಬೇಡಿ. ಈಗಲೇ ಕೊಟ್ಟು ಬರ್ತೀನಿ ಸರ್. ನೀವು ಕೊಡ್ತೀರಾ? ನಿಂದೆಲ್ಲ ಎಸ್ಕೊಂಡ್ಬಿಟ್ಯಾ? ನಿಂದು? ನಂದು ಹೋದ್ ವರ್ಷನೇ ಎಸ್ಕೊಂಡ್ಬಿಟ್ಟೆ. ನಂದಿನ್ನೂ ಬಂದಿಲ್ಲಪ್ಪ. ನಿನ್ ಹಣೆ ಬರನೇ ಅಷ್ಟು ಎಲ್ಲ ಸಾಲದ ಕೇಸೆ. ಏನ್ ಮಾಡ್ಲ, ದೊಡ್ಡ ಡೈರೆಕ್ಟ್ರು, ನಮಗ್ ಬೇಕಾದ ಡೈರೆಕ್ಟ್ರು ಅಂತ ಒಪ್ಕೊಂಡೆ, ಅದು ಹೀಗಾಗೋಯ್ತು. ಸರ್, ಉಷಾ ಕಾರ್ ಬಂದ್ಬಿಡ್ತು ಸರ್. ಬಂದ್ಬಿಟ್ಟಂತಲ್ಲಪ್ಪ. ರೆಡಿ 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 ರೆಡಿ. ಏನು ಒಬ್ಬರೇ ಬಂದ್ರಿ? ಉಷಾ ಇಲ್ಲಿ? ನಿಮ್ಮಿಬ್ಬರ ಹತ್ರನೂ ಸ್ವಲ್ಪ ಮಾತಾಡ್ಬೇಕಿತ್ತಪ್ಪ. ಏನ್ ವಿಷಯ? ಸ್ವಲ್ಪ ಹೀಗೆ ಬರ್ತೀರಾ? ನಡಿ ನಡಿ. ಏನಮ್ಮ? ಉಷಾ ಮೊನ್ನೆ ಮನೆ ಬಿಟ್ಟು ಹೋದಳು, ಇನ್ನೂ ಮನೆಗೆ ಬಂದಿಲ್ಲ. ಇವತ್ತು ಅವಳಿಂದ ಒಂದ್ ಕಾಗದ ಬಂತು. ಏನಂತ? ಏನು? ಎಲ್ಲೂ ರೆಸ್ಟ್ ತಗೊಳ್ತಾ ಇದ್ದೀನಿ, ಇನ್ 10 ದಿವಸದಲ್ಲಿ ಬರ್ತೀನಿ. ಅಯ್ಯೋ, ನಾಳೆ ಸೆಟ್ ಕಿತ್ತಾಕಿದ್ರೆ ಕ್ಲೈಮ್ಯಾಕ್ಸ್ ಏನ್ ಗತಿ? ಸುಮ್ನೆ ಅವ್ರ ಮನೇಲಿ ಒಂದು ಕ್ಲೈಮ್ಯಾಕ್ಸ್ ಆಗಿ ಕೂತಿದೆ. ಶ್ರೀನಾಥ, ಪ್ರೊಡ್ಯೂಸರ್ ಕಷ್ಟ ನಿನ್ಗೇನೋ ಗೊತ್ತು. ಮತ್ತೆ ನಮ್ಮನ್ನೆಲ್ಲ ಸೇರಿಸ್ಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅವ್ರಿಗೆ? ದ್ವಾರಕಿ, ನಾನು ನೀನು ಡೇಟ್ ಅಡ್ಜಸ್ಟ್ ಮಾಡ್ಕೊಟ್ರಾಯ್ತಲ್ವ? ನೋಡಿಮ್ಮ, ನಾನು ಈ ತರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ ಮಗಳನ್ನ ಹಣ ತಯಾರು ಮಾಡೋ ಮಿಷನ್ ಅಂತ ನೀವು ತಿಳ್ಕೊಳ್ದೆ ಒಂದ್ 4 ದಿವಸ ರೆಸ್ಟ್ ಕೊಟ್ಟಿದ್ರೆ ಇವತ್ತು ಈ ತರ ಆಗ್ತಿತ್ತಾ? ಅದೇ ನಾನ್ ಮಾಡಿದ ತಪ್ಪು. ಅವಳು ಅದನ್ನೇ ಕಾಗದಲ್ಲಿ ಬರ್ದಿದ್ದಾಳೆ. ಈಗ ನಾನು ಎಲ್ರ ಮುಂದೆ ತಲೆ ತಗ್ಸೋ ಹೋಗಾಯ್ತು. ಪರವಾಗಿಲ್ಲ ಬಿಡಿ, ಅದನ್ನ ಯೋಚನೆ ಮಾಡಬೇಡಿ. ಮಿಸ್ಟರ್ ರಾವ್, ಒಂದ್ ಕೆಲಸ ಮಾಡಿಪ್ಪ, ನಾವಿಬ್ರು ಡೇಟ್ ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಉಷಾ ಬಂದ್ಮೇಲೆ ಶೂಟಿಂಗ್ ಇಟ್ಕೊಳ್ಳೋಣ. ಈಗ ಶೆಡ್ಯೂಲ್ ಪ್ಯಾಕಪ್ ಮಾಡಿ. ಸರಿ ಸರ್, ಹಾಗೆ ಆಗ್ಲಿ. ಬನ್ನಿ. ಉಷಾ, ಇದೇ ನಮ್ಮ ಮನೆ. ಒಳ್ಳೆ ಅರಮನೆ ಇದ್ದಾಗಿದೆ ಅಲ್ಲ? ಮುಂಚೆ ಅರಮನೆನೇ ಆಗಿತ್ತಂತೆ. 30 ವರ್ಷಕ್ಕೆ ಹಿಂದೆ ನಮ್ ತಂದೆ ಇದನ್ನ ತಗೊಂಡಾಗ 5 ಲಕ್ಷ ರೂಪಾಯಿ ಕೊಟ್ರಂತೆ. ಅಬ್ಬಾ, ಅದಷ್ಟೇ ಅಲ್ಲ ಉಷಾ, ಅದ್ರ ಜೊತೆಗೆ 200-300 ಎಕರೆ ಭೂಮಿ ಕೂಡ ಇದೆ. ತೆಂಗು, ಭತ್ತ, ಬಾಳೆ ಎಲ್ಲ ಬೆಳಿತಾರೆ. ಅದಷ್ಟು ನಮ್ ತಂದೆದೆ, ಸ್ವಯಾರ್ಜಿತ ಆಸ್ತಿ. ಅಷ್ಟೊಂದು ಆಸ್ತಿಗೂ ನೀವೇ ಯಜಮಾನಿ? ಆಗ್ತಿದ್ದೆ. ಆದ್ರೆ ನಿಮ್ ಮೊದಲನೇ ಸಿನಿಮಾ ಹೃದಯಗೀತೆ ನೋಡಿದ್ಮೇಲೆ ನಾನು ಯಜಮಾನ ಆಗೋದು ಕನಸಾಗೆ ಉಳಿತು. ಯಾಕೆ? ಶ್ರೀಮಂತರ ಮನೆ ಹುಡುಗ ನೋಡಿ ಮುದ್ದಾಗಿ ಬೆಳೆಸಿದ್ರು. ಜೋಗ್ ತುಂಬಾ ದುಡ್ಡು, ಊರೆಲ್ಲ ಫ್ರೆಂಡ್ಸು.
ದಿವಸ ಸಿನಿಮಾ, ದಿವಸ ಹೋಟ್ಲು. ಆವಾಗ ನಾ ಸೆಕೆಂಡ್ PUC ಲಿದ್ದೆ. ಆಗ ನಿಮ್ ಮೊದಲನೇ ಸಿನಿಮಾ ಹೃದಯ ಗೀತೆ ರಿಲೀಸ್ ಆಗಿತ್ತು. ನಾನು ಯಾವತ್ತೂ 2ನೇ ಸರ್ತಿ ಸಿನಿಮಾ ನೋಡಿದ್ದೇ ಇಲ್ಲ. ಆದ್ರೆ ಆ ಸಿನಿಮಾ 30 ಸಾಲಿ ನೋಡಿದೆ. ಅದ್ರಲ್ಲಿ ನಿಮ್ಮ ಆಕ್ಟಿಂಗು, ನಿಮ್ ಸುಂದರವಾದ ಮುಖ ನನಗೆ ತುಂಬಾ ಹಿಡಿಸ್ತು. ಆವತ್ತಿನಿಂದ ನೀವು ನನ್ನ ಆರಾಧ್ಯ ದೇವತೆ ಆಗ್ಬಿಟ್ರಿ. ನೀವು ನನ್ನ ಹುಚ್ಚ ಅನ್ಕೋಬಹುದು. ಆದ್ರೆ ನಾನು ಈ ಸ್ಥಿತಿಗೆ ಬರೋದಕ್ಕೆ ನೀವೇ ಕಾರಣ. ನಮ್ಮ ತಂದೆಗೆ ನನ್ನನ್ನು ತುಂಬಾ ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತೇನೋ ಆಸೆ ಇಟ್ಕೊಂಡಿದ್ರು. ಆದ್ರೆ ನಂಗೆ ಓದ್ನಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ಕ್ಲಾಸಿಗೆ ಚಕ್ಕರ್ ಹೊಡಿಯೋಕೆ ಶುರು ಮಾಡಿದೆ. ಯಾವಾಗಲೂ ನಿಮ್ಮ ಬಗ್ಗೆನೇ ಕನಸು ಕಾಣ್ತಾ ಇದ್ದೆ. ಪರೀಕ್ಷೆ ಬಂತು, ಸರಿಯಾಗಿ ಬರೆಯೋಕ್ಕಾಗಲಿಲ್ಲ. ಪರೀಕ್ಷೆಲಿ ಫೇಲ್ ಆಗ್ಬಿಟ್ಟೆ. ಪರೀಕ್ಷೆಲಿ ಫೇಲ್ ಆಗಿದ್ದಕ್ಕೆ ಕಾರಣ ಯಾವಾಗಲೂ ನಿಮ್ಮ ಸಿನಿಮಾ ನೋಡ್ತಾ ಇದ್ದೆ ಅಂತ ತಿಳ್ಕೊಂಡು ನನ್ನನ್ನು ಫಾರಿನ್ ಕಳಿಸಿ ಅಲ್ಲಿ ಓದಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಆದ್ರೆ ನನಗೆ ದಿನಕ್ಕೊಂದ್ಸಾರ್ತಿ ಆದ್ರೂ ನಿಮ್ಮ ಮುಖಾನ ಸಿನಿಮಾದಲ್ಲೋ ಅಥವಾ ಪೇಪರ್ನಲ್ಲೋ ನೋಡದೇ ಇದ್ರೆ ಹುಚ್ಚಿಡ್ದಾಗ ಆಗ್ಬಿಡ್ತಾ ಇತ್ತು. ಅದಕ್ಕೋಸ್ಕರ ನಾ ಹೋಗೋದಿಲ್ಲ ಅಂದೆ. ನನಗೂ ನಮ್ಮ ತಂದೆಗೂ ಜಗಳ ಆಯ್ತು. ಮನೆ ಬಿಟ್ಟು ಹೋಗು ಅಂದ್ರು. ಬಂದ್ಬಿಟ್ಟೆ. ನನ್ನ ಈ ಕಥೆನ ಯಾರಾದ್ರೂ ಸಿನಿಮಾ ತೆಗೆದ್ರೆ ಯಾರೂ ನಂಬಲ್ಲ. ಇದು ನನ್ನ ನಿಜವಾದ ಕತೆ. ಈಗ ನೀವೇನ್ ಮಾಡ್ತಾ ಇದ್ದೀರಾ? ಫೋಟೋಗ್ರಫಿ ಮೊದಲಿಂದಲೂ ಹಾಬಿ ಆಗಿತ್ತು. ಅದನ್ನೇ ಉದ್ಯೋಗ ಮಾಡ್ಕೊಂಡಿದ್ದೀನಿ. ಕೈ ತುಂಬಾ ದುಡ್ಡು ಸಂಪಾದನೆ ಮಾಡ್ಕೊಂಡು ನೆನೆಸ್ಕೊಂಡಾಗ ನಿಮ್ಮ ಸಿನಿಮಾ ನೋಡ್ಕೊಂಡು ಹಾಯವಾಗಿದ್ದೀನಿ. ಸುರೇಶ್, ನೀವು ನನಗೋಸ್ಕರ ಮಾಡಿರೋ ತ್ಯಾಗಕ್ಕೆ ಪಶ್ಚಾತ್ತಾಪ ಪಡ್ಲಾ, ಹೆಮ್ಮೆ ಪಡ್ಲಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಚೀಚಿ, ನಿಮ್ಗೋಸ್ಕರ ಏನ್ ಮಾಡ್ದೆ? ಎಲ್ಲ ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ. ಆದ್ರೆ ಒಂದು ಮಾತು ಮಾತ್ರ ನಿಜ, ನಾ ಹೇಳಿದ್ರಲ್ಲಿ ಯಾವುದೂ ಸುಳ್ಳಿಲ್ಲ. ನಿಮ್ಮ ಮಾತು ನನಗೆ ಅರ್ಥ ಆಗುತ್ತೆ. ಕಿವಿ ಮುಟ್ಟೋ ಮಾತಾಗಿದ್ರೆ ಸುಳ್ಳಾಗಬಹುದು, ಹೃದಯ ಮುಟ್ಟೋ ಮಾತು ಸುಳ್ಳಾಗಲ್ಲ. ಸುರೇಶ್, ಇವತ್ತಿನಿಂದ ನನ್ನ ಬಾಳ್ನಲ್ಲಿ ಮರೆಯೋಕ್ಕಾಗದೇ ಇರೋಂಥ ವ್ಯಕ್ತಿ ಆಗ್ಬಿಟ್ರೆ. ಥ್ಯಾಂಕ್ ಯು ಉಷಾ, ಥ್ಯಾಂಕ್ ಯು ವೆರಿ ಮಚ್. ಅಲ್ವೋ ಸುರೇಶ, ಸಮಯ ಸಿಕ್ತು ಅಂತ ಇಂಗ್ಲಿಷ್ನಲ್ಲಿ ಕೊರೆಯಕ್ ಶುರು ಮಾಡಿದ್ಯಾ? ಇವ್ರೇ ಸಿನಿಮಾದಲ್ಲಿ ಕಾಣೋ ಉಷಾ ಅನ್ಕೊಂಡಿಯಾ? ಅಲ್ಲ, ನಮ್ಮ ಹಾಗೆ ಉಸಿರಾಡೋ ಉಷಾ. 1 ಗಂಟೆ ಆಯ್ತು, ನಡೀರಿ ಊಟಕ್ಕೆ ಹೋಗೋಣ. ಬನ್ನಿ. ಬನ್ನಿ 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 ಉಷಾ ಅವ್ರೆ. ಆ ಫೋಟೋ ಒಂಥರ ನನಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ. ಆ ಸರ್ವರ್ ತರ ನನಗೆ ತಿಂಡಿ ಮಾಡಕ್ ಬರಲ್ಲ. ನನಗೆ ಗೊತ್ತಿರೋದು ಕಷ್ಟಪಟ್ಟು ದುಡಿಯೋದು ಒಂದೇ. ನೋಡಿದ್ಯಾ ನನ್ನ ಮೈಕಟ್ಟು ಹೇಗಿಟ್ಟಿದ್ದೀನಿ ಬಾಡಿ? ನಿನ್ನಂತ ಹೆಣ್ಣಿಗೆ ಗಂಡನಾಗೋ ಯೋಗ್ಯತೆ ನನಗಲ್ದೆ ಬೇರೆ ಇನ್ಯಾರಿಗಿದೆ? ಏನು ನಾನು ಹೇಳೋ ಸರಿ ತಾನೆ? ನೀವು ಹೇಳ್ತಾ ಇರೋದೇನೋ ಸರಿ ಶ್ಯಾಮ್, ಆದ್ರೆ ನಡ್ಕೊಳ್ತಾ ಇರೋದು ತುಂಬಾ ತಪ್ಪು. ಅಂದ್ರೆ ಅಂದ್ರೆ ನಾನು ಅವರಿಬ್ಬರ ಹತ್ರ ನಗನಗ್ತಾ ಮಾತಾಡೋದ್ರಿಂದ ನಾನು ಅವ್ರನ್ನೇ ಪ್ರೀತಿಸ್ತೀನಿ ಅಂತ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಶ್ಯಾಮ್. ನೋಡಿ, ನಾನು ಮನ್ಸು ಮಾಡಿದ್ರೆ ಸುರೇಶ್ನಂತವ್ರು, ಅವ್ರಿಗಿಂತ ತುಂಬಾ ಅಂದವಾಗಿರೋರು, ಶ್ರೀಮಂತರು ನಮ್ಮ ಮನೆ ಮುಂದೆ ಕ್ಯೂ ನಿಂತ್ಕೋತಾರೆ. ರಘು ಅಂತ ಎಷ್ಟೋ ಜನ ಬಾಯ್ ಬಾಯ್ ಬಿಡ್ತಾರೆ. ನೋಡಿ, ನಾನು ನಿಮ್ 3 ಜನದಲ್ಲಿ ನನಗೆ ಹಿಡಿಸ್ತವ್ರು ಯಾರು, ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋರು ಯಾರು ಅಂತ ನಾ ಹೇಳೋದಕ್ ಮುಂಚೆನೆ ನೀವು ತುಂಬಾ ಅವಸರ ಪಡ್ತಾ ಇದ್ದೀರಾ. ಹಾಗಾದ್ರೆ ನಮ್ಮ 3 ಜನದಲ್ಲಿ ನಿಮ್ಗೆ ಇಷ್ಟವ್ರು ಯಾರು? ನೀವು ಅಂತ ಹೇಳಿದ್ರೆ ನೀವು ಒಪ್ಕೋತೀರಾ? ನಾನಾ? ಹೌದು. ನೋಡಿ ಶ್ಯಾಮ್, ನಾನೊಂದು ತೀರ್ಮಾನಕ್ಕೆ ಬರೋವರೆಗೂ ನೀವೇನಾದ್ರೂ ಹೆಚ್ಚು ಕಡಿಮೆ ನಡ್ಕೊಂಡ್ರೆ ನಾನು ಸತ್ತೇ ಹೋಗ್ತೀನಿ. ಅಯ್ಯೋ, ಹಾಗೆಲ್ಲ ಅನ್ಬೇಡಿ. ಬುದ್ಧಿ ಇಲ್ಲದೆ ಏನು ಈ ರೀತಿ ಎಲ್ಲ ನಡ್ಕೊಂಬಿಟ್ಟೆ. ಇನ್ನು ಮುಂದೆ ನಾನು ಈ ರೀತಿ ನಡ್ಕೊಳ್ಳಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಉಷಾ, ನಾನಿನ್ ಬರ್ತೀನಿ.
ನಾನು ಅವತ್ತು ಕಾಲ್ ಶೀಟ್ ಕೇಳಿದ್ದಕ್ಕೆ ದುಡ್ಡು ಇಟ್ಬಿಟ್ಟು ಡೇಟ್ ಕೇಳಿ ಅಂತ ಹೇಳಿದ್ರಿ. ನಾನು ದುಡ್ಡು ಕೊಟ್ಟು ವಾರ ಆದ್ರೂ ಇವತ್ತು ನಾಳೆ ಅಂತ ಆಟ ಆಡ್ತಿದ್ದೀರಲ್ಲ, ಡಿಸ್ಟ್ರಿಬ್ಯೂಟರ್ ನಾನು ಏನ್ ಹೇಳಿ? ಏನಮ್ಮ ಕಮಲಮ್ಮ, ನಿಮ್ ನಂಬ್ಕೊಂಡು ನಾನು ಥಿಯೇಟರ್ ಬುಕ್ ಮಾಡಾಯ್ತು, ರಿಲೀಸ್ ಡೇಟು ಕೊಟ್ಟಾಯ್ತು. ಕ್ಲೈಮ್ಯಾಕ್ಸ್ ಮುಗಿಸೋ ಸಮಯದಲ್ಲಿ ನಿಮ್ ಮಗಳನ್ನ ಹೀಗೆ ಮುಚ್ಚಿಟ್ಬಿಟ್ರೆ ನಾನೇನ್ ವಿಷ ತಗೊಂಡು ಸಾಯ್ಬೇಕಷ್ಟೇ. ಇನ್ನೆರಡು ದಿವಸ ಅವಕಾಶ ಕೊಡಿ. 2 ದಿವಸದಲ್ಲಿ ಉಷನ್ ನೀವು ಕರೆಸ್ತಾ ಇದ್ರೆ ನಾನ್ ಬರಲ್ಲ, ನೀವು ಕೋಟಿ ಬರ್ಬೇಕಾಗುತ್ತೆ. ಹೋಗೋಣ. ಕಾಫಿ ಕುಡ್ಕೊಂಡು. ಕಾಪಿನ ಬೇಡ, ಕಿಪಿನ ಬೇಡ. ತಗೊಳ ನಿನ್ ಕಾಪಿನ. ಸುರೇಶ್, ಯಾವ್ದೋ ಕಾಗದ ಬಂದಿದೆ, ಯಾರು ನೋಡು. ಶ್ಯಾಮ್ಗೆ ಯಾರು ಕಾಗ್ದ ಬರ್ದವ್ರು? ಇವನ್ ಯಾರು ಅಡ್ರೆಸ್ ಕೊಟ್ಟಿದ್ದಾನೆ? ಶ್ಯಾಮ್, ಯಾರಿಂದ ಬಂದಿದ್ಯೋ ಈ ಕಾಗ್ದ? ಯಾರ್ಗ ಅಡ್ರೆಸ್ ಕೊಟ್ಟು ಬಂದಿದ್ಯೋ? ನಮ್ ತಾಯಿ ಕೊಟ್ಟು ಬಂದಿದ್ನೋ? ನಾನ್ ಬೆಂಗಳೂರು ಬಿಟ್ಟು ಎಲ್ಲಿಗೆ ಹೋದ್ರು ನಮ್ ತಾಯಿಗೆ ಅಡ್ರೆಸ್ ಕೊಟ್ಟು ಬರ್ತಾ ಇದ್ದೆ. ಛೇ, ಎಂತ ದೊಡ್ಡ ತಪ್ಪು ಮಾಡಿದ್ಯಾ ಶ್ಯಾಮ್. ನಿಮ್ ತಾಯಿ ಈ ವಿಷಯ ಬೇರೆ ಯಾರಿಗಾರು ಹೇಳಿದ್ರೆ? ಯಾರ ಹತ್ರ ಹೇಳಲ್ವೋ? ನನ್ ಸ್ವಂತ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಯಾರ ಹತ್ರ ಹೇಳ್ಬೇಡ ಅಂತ ಹೇಳಿದ್ದೀನಿ. ನಮ್ ತಾಯಿ ನನ್ನ ಮಾತನ್ನು ಯಾವತ್ತೂ ತೆಗೆದಾಕೊಳ್ಳ. ಸುರೇಶ್, ಈ ಪ್ರಪಂಚದಲ್ಲಿ ನನ್ನ ತಾಯಿ ಬಿಟ್ರೆ ಬೇರೆ ನನ್ಗೆ ಯಾರು ಗತಿಯಿಲ್ಲ ಕಣೋ. ನನ್ನನ್ನ ಎಷ್ಟು ದೊಡ್ಡನ ಬೆಳೆಸೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಪಾಪ, ಕಷ್ಟ ದುಃಖ ಇವು ಬಿಟ್ರೆ ಅವ್ರ ಜೀವನದಲ್ಲಿ ಸುಖ ಅನ್ನೋದೇ ಕಾಣಲಿಲ್ಲ. ಅವ್ರು ಇರೋಷ್ಟು ದಿವಸ ಆದ್ರೂ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಸುರೇಶ್, ನೀವು ಉಷಾನ್ ಹೊತ್ಕೊಂಡು ಬರಬೇಕು ಅಂತ ಹೇಳಿದಾಗ ನಾನು ಯಾಕೆ ಒಪ್ಕೊಂಡೆ ಗೊತ್ತಾ? ಅಕಸ್ಮಾತ್ ಅವ್ರು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ರೆ ಆ ಆಸ್ತಿ ಎಲ್ಲ ನನಗೆ ಸೇರುತ್ತೆ ಅಲ್ವಾ? ಆ ಆಸ್ತಿಯಿಂದಲಾದ್ರೂ ನಮ್ಮ ತಾಯಿ ಸಂತೋಷವಾಗಿರೋಣ ಅಂತ ನನ್ನ ಆಸೆ ಅಷ್ಟೇ ಕಣೋ. ಐ ಆಮ್ ಸಾರಿ ಶ್ಯಾಮ್, ಹಿಂಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎನಿ ಹೌ, ಗುಡ್ ಲಕ್. ಸುರೇಶ್, ನಮ್ಮ ತಾಯಿ ಕಾಗದದಲ್ಲಿ ಏನ್ ಬರ್ದ್ಯಾ ಓದ್ ಹೇಳೋ. ಏನಿಲ್ಲ ಶ್ಯಾಮ್, ಸ್ವಲ್ಪ ಮೈ ಸರಿ ಇಲ್ವಂತ ಅಷ್ಟೇ. ಏನು ಮೈ ಹುಷಾರಿಲ್ವಾ? ಅಂತದ್ದೇನ್ ಗಾಬರಿ ಇಲ್ಲ, ಸ್ವಲ್ಪ ಮೈಕೆ ನೋವು ಸುಸ್ತು ಅಂತ ಬರ್ದಾರೆ ಅಷ್ಟೇ. ಇದನ್ನೆಲ್ಲ ತಲೆಗೆ ಹಚ್ಕೊಂಡು ವಾಪಸ್ ಬಂದ್ಬಿಡ, ನಿನ್ ಕೆಲಸ ಮುಗಿಸ್ಕೊಂಡೇ ಬಾ ಅಂತ ಬರ್ತಾರೆ. ಅಪ್ಪ, ಏನ್ ರಾಣಿ, ಏನ್ ನೋಡ್ತಾ ಇದೀಯಾ? ಹೇಗಿದೆ ಬಂಗ್ಲೆ? ತುಂಬಾ ಚೆನ್ನಾಗಿದೆ. ನಿಮ್ ಬಂಗ್ಲೆನಾ? ಹೌದು, ನಿನ್ನಂತ ಬ್ಯೂಟಿ ಕ್ವೀನ್ ಜೊತೆ ಜಾಲಿಯಾಗಿ ಬಂದು ಹೋಗ್ಲಿಕ್ಕೆ ಕಟ್ಸಿರೋ ಬಂಗ್ಲೆ ಇದು. ನಡಿ ಹೋಗೋಣ. ಇಲ್ರಿ, ಯಾರೇ ನೀವು? ನಾ ಕೇಳ್ತಾನೆ ಇದ್ದೀನಿ, ನೀನೇನು ಅಲ್ಲಿ ಇಲ್ಲಿ ನೋಡ್ತಾ ಇದೀಯಾ? ಏಯ್, ಯಾರೋ ನೀನು? ಅದನ್ನ ಆಮೇಲೆ ಹೇಳ್ತೀನಿ, ಮೊದ್ಲು ನೀನ್ ಯಾರು ಅನ್ನೋದನ್ನ ಹೇಳು. ಈಡಿಯಟ್, ನನ್ ಬಂಗ್ಲೆಗೆ ಬಂದು ನನ್ನ ಯಾರು ಅಂತ ಕೇಳ್ತೀಯಾ? ಅಯ್ಯೋ, ಹಲೋ ಮೂರ್ತಿ, ಯಾವಾಗ ಬಂದೆ? ಇವಾಗ ಬಂದೆ. ಯಾವನವನು ಎಕ್ರ ಪೆಕ್ರ? ಇವನು ನನ್ನ ಫ್ರೆಂಡೇ. ಜೊತೆಲಿ ಇರ್ಲಿ ಅಂತ ಕರ್ಕೊಂಬಂದೆ. ರೈಟ್. ಬಂದಿರೋದು ಯಾರು ಗೊತ್ತೇನೋ? ಈ ಬಂಗ್ಲೆ ಓನರ್. ನಮಸ್ಕಾರ ಸರ್. ಏನೋ ಮೂರ್ತಿ ದಿಢೀರಂತ? ಸಿಕ್ತು, ಬಂದೆ. ತಪ್ಪಿಸ್ಕೊಂಡು ಹೋಗಿ ನಮ್ಗೆ ಇಷ್ಟೋ ಪ್ರಯತ್ನ ಪಡ್ತಿದ್ಯಾ? ಇಲ್ಲ ಶ್ಯಾಮ್, ಯಾರೋ ಬಂದಾಗಿತ್ತು. ಸದ್ದು ಬಂದವ್ರು ನಾವು ನೋಡ್ಕೋತೀವಿ. ಅವ್ರು ಹೋಗೋರ್ಗೇನಾದ್ರು ಸದ್ದು ಮಾಡದೆ ಜಾಗ್ರತೆ. ಹೋಗಿ ಕೂತ್ಕೊಳ್ಳಿ. ಅಲ್ವಾ ಮೂರ್ತಿ, ಆವತ್ತೇ ನಾನು ಹೇಳಿದ್ದೀನಿ ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆ 10 ದಿವಸ ಇರ್ತೀನಿ ಅಂತ. ಈಗ ಇದ್ದಕ್ಕಿದ್ದಾಗೆ ಬಂತು ಅಂದ್ರೆ ಕೊಡ್ತಿಯಲ್ಲ? ಸಿಕ್ಕಿರೋ ಚಾನ್ಸ್ ಯಾಕೆ ಕಳ್ಕೊಂತ ಬಂದೆ? ಡೋಂಟ್ ವರಿ, ಕಮ್ ಆನ್. ಮೂರ್ತಿ, ಇದು ಒಂದ್ ವಿಷಯ, ಪ್ಲೀಸ್ ಈ ರೂಮ್ ಬೇಡಮ್ಮ. ಯಾಕೋ? ಇದು ನನ್ನ ಪರ್ಸನಲ್ ಬೆಡ್ರೂಮ್. ನಾನು ಯಾವಾಗಲೂ ಇಲ್ಲಿ ಹೇಳ್ಕೊಳೋದು. ಇಲ್ಲ, ಅದು 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 ನಮ್ಮ ಫ್ರೆಂಡು, ಆಮೇಲೆ ಅವ್ರ ಫ್ರೆಂಡು ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಅದಕ್ಕೆ ಬೇಡ ಅಂದೆ ಕಣ. ರೀ, ಅಲ್ಲಿ ನೋಡಿ. ಪರವಾಗಿಲ್ಲ ಮರಿ, ಬಹಳ ಮುಂದುವರೆದು ಬಿಟ್ಟಿದ್ಯಾ. ಏನು ಫ್ರೆಂಡು 4 ದಿನ ಇದ್ದೋಗ್ಲಿ ಅಂತ ಕೀ ಕೊಟ್ರೆ ರೋಮಿಯೋ ಆಟ ಆಡ್ತೀಯಾ? ಇಲ್ಲ ಕಣ, ಅದು ಪರವಾಗಿಲ್ಲ,
Go ahead. Come on, dear. ಸುರೇಶ್, ಆಸ್ ಅ ಫ್ರೆಂಡ್ ಒಂದು ಅಡ್ವೈಸ್. ಯಾವುದೇ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ತಗೋಬಹುದು, ಬಟ್ ಇದರಲ್ಲಿ ನೋ. ಗುಡ್ ನೈಟ್. ಕಮ್ ಆನ್ ಡಿಯರ್. ನಾನು ಹಾಲ್ನಲ್ಲೇ ಮಲಗಿರ್ತೀನಿ. ರಾತ್ರಿ ಏನೋ ಗಲಾಟೆ ಮಾಡಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ರೆ ನೀನು ಕಟ್ಟಿಸ್ಬಿಡ್ತೀನಿ. ಯಾಕೆ? ಮೂರು ಜನ ಸೇರಿ ನನ್ನನ್ನು ವಿಘ್ನೇಶ್ವರ ಎಸ್ಟೇಟ್ನಲ್ಲಿ ಬಚ್ಚಿಟ್ಟಿದ್ದಾರೆ. ಈ ಕಾಗದ ಕಂಡವರು ತಕ್ಷಣ ಪೊಲೀಸರಿಗೆ ತಿಳಿಸಿ ನನ್ನನ್ನು ರಕ್ಷಿಸಿರಿ. ಸಿನಿಮಾ ನಟಿ ಉಷಾದೇವಿ, ವಿಘ್ನೇಶ್ವರ ಎಸ್ಟೇಟ್, ಮಡಕೇರಿ. ಸುರೇಶ, ನಾನು ಬರ್ತೀನಿ. ಒಳ್ಳೇದು. ಆಮೇಲೆ ಬೀಗದ ಕೈನ ಇನ್ನೊಂದು 4 ದಿವಸದಲ್ಲಿ ಮನೆಗೆ ತಂದು ಕೊಡ್ತೀನಿ. ಚೇಚೆ, ಏನ್ ಯೋಚನೆ ಮಾಡ, ನಿಧಾನ ತಂದ್ಕೊಡು. ಓಕೆ, ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.
ಮೇಲೆ ಎಷ್ಟಿದ್ದು ಅದು ಅಲ್ಲೋಗಿ ಸಿಕ್ಕಾಕೊಂಡ್ಬಿಡ್ತು. ರಘು, ನಾ ಏನಾದ್ರೂ ಸಹಾಯ ಮಾಡ್ಲಾ? ನೀವು ಸಹಾಯ ಮಾಡಿದ್ರೆ ಪರವಾಗಿಲ್ಲ, ಕಷ್ಟದಲ್ಲಿ ಮಾತ್ರ ಸಿಕ್ಕಾಕೊಂಬೇಡಿ. ಅಂದ್ರೆ ಬೆಳಗ್ಗೆ ಎದ್ದು ನಿಮ್ ರೂಮ್ ಹತ್ರ ಬಂದೆ. ನಿಮ್ ರೂಮ್ ಕಿಟಕಿ ಹತ್ರ ಒಂದ್ ಕಾಗದ ಬಿದ್ದಿತ್ತು. ಅದನ್ನ ತಗೊಳಕ್ಕೆ ಅಂತ ನೀವು ಓಡಾಡ್ ಬಂದ್ರಲ್ಲ, ಅದು ನೀವು ಬರೆದ ಕಾಗದ ತಾನೆ? ನಾನ್ ಬರಲಿಲ್ವಲ್ಲ. ಉಷಾ, ನೀವು ಬೇರೆ ಅಲ್ಲ, ಗುಡಿಲಿರೋ ದೇವ್ರು ಬೇರೆ. ಸಾವಿರಾರು ಜನರ ಮನಸ್ಸು ಸಂತೋಷ ಪಡಿಸೋ ಕಲಾವಿದರಲ್ಲಿ ದೇವ್ರ ಅಂಶ ಇದೆ ಅಂತ ಎಲ್ಲೋ ಚಿಕ್ಕ ವಯಸ್ಸಿನಲ್ಲಿ ಕೇಳಿದ ನೆನಪು. ನೋಡಿ, ನಿಮ್ಮ ಬಾಯಿಂದ ಸುಳ್ಳು ಬರಬಾರ್ದು. ಉಷಾ, ನಂಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಆದ್ರೆ ಅಷ್ಟು ದೊಡ್ಡ ಬಡಿ ಮಗ ಅಲ್ಲ. ನೀವು ಕಾಗದಲ್ಲಿ ಏನ್ ಬರ್ದಿದ್ದೀರಾ ಅಂತ ನಾ ಅಂದಾಜ್ ಮಾಡಿ ತಿಳ್ಕೊಂಡೆ. ರಘು, ಈ ವಿಷಯನ ಯಾರ ಹತ್ರ ಹೇಳ್ಬಿಟ್ರಾ? ಇಲ್ಲ, ನಿಮ್ಗೆ ಯಾವಾಗ್ಲೂ ತೊಂದರೆ ಕೊಡೋ ಕೆಲಸ ಯಾವತ್ತೂ ಮಾಡಲ್ಲ. ಯಾರಾದ್ರೂ ಕಾಗದ ನೋಡ್ತಾರೆ ಅಂತ ಹೇಳಿ ಓಡೋಗೋದನ್ನ ತಗೊಂಡು ಮೇಲಕ್ಕಿಸ್ತೆ. ಏನ್ರಿ, ಒಂದ್ ವೇಳೆ ಕಾರಲ್ಲ ಕಾಗದ ಬಿದ್ದು ಪೊಲೀಸರ ಕೆಲ್ ಸಿಕ್ಕಿದ್ರೆ ನಮ್ ಗತಿ ಏನು? ಗತಿ ಏನ್ ಬಂತು? 4 ವರ್ಷ ಜೈಲ್ಗೆ ಹೋಗ್ತಾ ಇದ್ರಿ ಅಷ್ಟೇ. 4 ವರ್ಷ ಅವ್ರಿಗೆ, ನನಗೆ 4 ತಿಂಗಳು. ಯಾಕೆ? ಜಡ್ಜು ನಿಮ್ ಚಿಕ್ಕಪ್ಪನ? ಜಡ್ಜು ನಮ್ ಚಿಕ್ಕಪ್ಪ ಅಲ್ದಿದ್ರು ಮೇಲೊಬ್ಬ ಇದಾನಲ್ಲ, ನಮ್ ದೊಡ್ಡಪ್ಪ, ಅವನ್ ಬಿಡೋಲ್ಲ. ಏನ್ ಹೇಳ್ತಾ ಇದ್ರ ರಘು? ನಿಜ ಹೇಳ್ತಾ ಇದ್ದೀನಿ, ನನಗೆ ಕ್ಯಾನ್ಸರ್. ಕ್ಯಾನ್ಸರಾ? ಇಂಥ ಶ್ರೀಮಂತ ರೋಗ ಈ ಬಡವನಿಗೆ ಯಾಕೆ ಬಂತು ಅಂತ ಆಶ್ಚರ್ಯನಾ? ಜನ್ಮಾಂತರ ಪಾಪ. ಡಾಕ್ಟ್ರು ಅವತ್ತೇ ಹೇಳಿದ್ರು, ಹಬ್ಬಬ್ಬ ಅಂದ್ರೆ ಇನ್ನು 6 ತಿಂಗಳು ಬದುಕಬಹುದು ಅಂತ. ರಘು, ದೇವ್ರು ನಿನಗೆ ಎಂತ ಅನ್ಯಾಯ ಮಾಡ್ಬಿಟ್ಟ. ಉಷಾ, ಉಷಾ, ನನಗೋಸ್ಕರ ಹೇಳ್ತಾ ಇದ್ದೀರಾ? ನಾನು ಎಷ್ಟು ಅದೃಷ್ಟವಂತ. ಸತ್ರೆ ಅವಳವ್ರು ಯಾರು ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ನೀವು ನನಗೋಸ್ಕರ. ಉಷಾ, ಉಷಾ, ನನಗೆ ದುಃಖನೇ ಇಲ್ಲ, ನಾನು ಎಷ್ಟು ಸಂತೋಷವಾಗಿದ್ದೀನಿ ನೋಡಿ. ಉಷಾ, ಹೋಟ್ಲಲ್ಲಿ ನನಗೆ 40 ರೂಪಾಯಿ ಸಂಬಳ, ಬಿಟ್ಟಿ ಯೂನಿಫಾರ್ಮು, ಬಿಟ್ಟಿ ಊಟ. ಆದ್ರೆ ಆ 40 ರೂಪಾಯಿನ ಯಾರು ಕೊಡ್ಲಿ? ಅಪ್ಪ ಇಲ್ಲ, ಅಮ್ಮ ಇಲ್ಲ, ಆದ್ರೆ ದಿನಕ್ಕೊಂದು ಸಿನಿಮಾ ನೋಡ್ಕೊಂಡು ರಾಜ ಇದ್ದಾಗಿದ್ದೆ. ಅದು ನೀವು ಮಾಡ್ರ ಸಿನಿಮಾನೇ. ನಿಮ್ ಸಿನಿಮಾ ಅಂದ್ರೆ ತುಂಬಾ ಹುಚ್ಚು. ಇವತ್ತೋ ನಾಳೆನೋ ಸಾಯ್ಬೇಕಾಗಿರೋ ಈ ಬಿಕಾರಿ ಈ ಸೌಮ್ಯರಿಕೆ ಯಾಕೆ ಬಂದ ಅಂತ ನಿಮ್ಗನ್ಸಿರ್ಬೋದು. ಆದ್ರೆ ಆಸೆ, ನಿಮ್ಮನ್ನ ಕಣ್ತುಂಬ ನೋಡ್ಬೇಕು, ಬಾಯ್ ತುಂಬಾ ಮಾತಾಡ್ಸ್ಬೇಕು ಅನ್ನೋ ಆಸೆ. ಹೇಗೋ ಇವರಿಬ್ರು ಪ್ಲಾನ್ ಮಾಡಿದ್ರು,
ಇವ್ರ ಜೊತೆ ಬಂದ್ರೆ ನನ್ನ ಕಡೆಗಾಲದಲ್ಲಿ ನನ್ನ ಮನಸ್ಸು ತುಂಬಿಕೊಂಡ್ರು ನಿಮಗೆ 4 ದಿನ ಸೇವೆ ಮಾಡಿ ಸಂತೋಷ ಪಡಿಸೋಣ ಅನ್ನೋ ಸಣ್ಣ ಆಸೆ ಅಷ್ಟೇ. ಉಷಾವ್ರೆ, ಖಂಡಿತ ನಿಮ್ಮ ಮೇಲೆ ಆಣೆಟ್ ಹೇಳ್ತಾ ಇದ್ದೀನಿ. ಇದು ಬಿಟ್ರೆ ಬೇರೆ ಬೇರೆ ಯಾವ ಕೆಟ್ಟ ಆಸೆನೂ ಇಲ್ಲ ಇಲ್ಲ. ರಘು, ಎಂತ ಒಳ್ಳೆ ಮನಸ್ಸಿಂದ ನಿನ್ನ ಪ್ರೀತಿ ಋಣನ ಹೇಗೆ ತೀರ್ಸ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಕಡೆ ಬಾ, ನಾ ಹೇಳ್ತೀನಿ. ಅಣ್ಣ ಅಣ್ಣ, ಏನ್ ರಾಣಿ ಜಾಲಿಯಾಗಿ ಬರ್ತಾ ಇದ್ಯಾ? ಎಷ್ಟು ಕೊಟ್ಟ ಕಾರ್ನವನು? ಅದೆಲ್ಲ ಆಮೇಲೆ ಹೇಳ್ತೀನಿ, ಸ್ವಲ್ಪ ಈಗ ಬಾ. ಈಗ ಬಾ. ಏನ್ ಸಮಾಚಾರ? ನಮ್ಗೆ ಒಳ್ಳೆ ಅದೃಷ್ಟ ಬಂದಿದೆ. ಅದೃಷ್ಟ? ಅದೇನು ಹೇಳ್ತೀಯ, ಸರಿಯಾಗಿ ಹೇಳು. ಈ ಕಾಗದ ಓದು, ನಿನಗೆ ಗೊತ್ತಾಗುತ್ತೆ. 3 ಜನ ಸೇರಿ ನನ್ನನ್ನ ವಿಘ್ನೇಶ್ವರ ಎಸ್ಟೇಟ್ ನಲ್ಲಿ ಬಚ್ಚಿಟ್ಟಿದ್ದಾರೆ. ಈ ಕಾಗದ ಕಂಡವರು ತಕ್ಷಣ ಪೊಲೀಸ್ ತಿಳಿಸಿ ನನ್ನನ್ನು ರಕ್ಷಿಸಿ. ವಿಘ್ನೇಶ್ವರ ಎಸ್ಟೇಟ್ ಎಲ್ಲಿ ಸಿಕ್ತಿ ಕಾಗದ ನಿನಗೆ? ಕಾರ್ನಲ್ಲಿ. ಕಾರ್ ನಾವು ನೋಡೋದ್ಕಿಂತ ಮುಂಚೆ ನಾನೇ ತಗೊಂಡ್ಬಂದ್ಬಿಟ್ಟೆ. ರಾಣಿ, ನಿಜವಾಗ್ಲೂ ಅದೃಷ್ಟ ಹೊಡಿತು ನಮ್ಗೆ.